ಚಪಿ ಗ್ರಾಮದೊಳಗೆ ಈ ಒಂದು ತಿಂಗಳಿನಿಂದ ಶ್ರಾವಣ ಮಾಸದಲ್ಲಿ ಯಾವ ಪ್ರವಾಹ ಹುಟ್ಟಿ ಬಂದೈತಪ್ಪ ಅಂತಂದ್ರೆ ಜ್ಞಾನ ಪ್ರವಾಹ. ಜ್ಞಾನದ ಪ್ರವಾಹ, ಜ್ಞಾನದ ಪ್ರವಾಹ. ಯಾರ ಜ್ಞಾನ? ಸಿದ್ಧಾರೂಢರ ಜ್ಞಾನ ಪ್ರವಾಹ. ನವಲಗುಂದದ ನಾಗಲಿಂಗಪ್ಪನವರ ಜ್ಞಾನ ಪ್ರವಾಹ. ಗದಗದ ಮಡಿವಾಳಪ್ಪನವರ ಜ್ಞಾನ ಪ್ರವಾಹ. ಸಂತ ಗುರು ಗೋವಿಂದ ಭಟ್ಟರ ಜ್ಞಾನ ಪ್ರವಾಹ. ಶಿಶುನಾಳ ಶರೀಫ ಶಿವಯೋಗಿಗಳವರ ಜ್ಞಾನ ಪ್ರವಾಹ. ಎಂತ ಜ್ಞಾನ ಪ್ರವಾಹ ಇದು. ಇಂಥ ಜ್ಞಾನ ಪ್ರವಾಹದೊಳಗೆ ಸಿಕ್ಕೊಂಡು ಹೋಗ್ಬೇಕು ನೋಡ್ರಿ ಮನುಷ್ಯ. ಅದು ಜೀವನ, ಅದು ಜೀವನ. ಇಂಥ ಪ್ರವಾಹದೊಳಗೆ ಸಿಕ್ಕೋಬೇಕು. ಪುಣ್ಯದ ಪ್ರವಾಹ ಇದು, ಭಕ್ತಿಯ ಪ್ರವಾಹ, ವೈರಾಗ್ಯದ ಪ್ರವಾಹ, ಜ್ಞಾನ ಪ್ರವಾಹ, ಶಿಶುನಾಳ ಶರೀಫನ ಪ್ರವಾಹ. ಇದು ಕೈಲಾಸದೊಳಗೆ ಈ ಪ್ರವಾಹ ಸಿಗುವುದಿಲ್ಲ. ವೈಕುಂಠದೊಳಗೆ ಈ ಪ್ರವಾಹ ಸಿಗುವುದಿಲ್ಲ. ದೇವಲೋಕದೊಳಗೆ ಈ ಪ್ರವಾಹ ಸಿಗುವುದಿಲ್ಲ. ಬೃಂದಾವನದೊಳಗೆ ಈ ಪ್ರವಾಹ ಸಿಗುವುದಿಲ್ಲ. ಈ ಪ್ರವಾಹ ಎಲ್ಲಿ ಸಿಗುತ್ತದೆಪ್ಪ ಅಂತಂದ್ರ ಭೂಲೋಕದ ಸ್ವರ್ಗ ಚಪಿ ಗ್ರಾಮದ ಸಿದ್ಧಾರೂಢ ಮಠದೊಳಗೆ ಈ ಪ್ರವಾಹ ಸಿಗ್ತದೆ. ಅಂತ ಜ್ಞಾನ ಪ್ರವಾಹದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಶರಣರನ್ನ, ದಾರ್ಶನಿಕರನ್ನ, ಮಹಾತ್ಮರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಅವರ ಶ್ರೀಪಾದಗಳನ್ನು ನನ್ನ ತಲೆಯ ಮೇಲೆ ಹೊತ್ತುಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತೇಜೋಮಯರಾಗಿ ಸಂಗೀತ ಸೇವೆಯನ್ನು ನೀಡಲಿರುವಂತವರು ವೇದಮೂರ್ತಿಗಳು, ಜ್ಞಾನಮೂರ್ತಿಗಳು, ವಯೋವೃತ್ತರು ಆಗಿರುವಂತಹ ಸಂಗೈ ಮಹಾಸ್ವಾಮಿಗಳು ಹಿರೇಮಠವರ ಶ್ರೀ ಚರಣಾರವಿಂದಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ತಬಲಾ ಸೇವೆಯನ್ನ ನೀಡಲಿರುವಂತಹ ನಮ್ಮ ಬಸವಣ್ಣನವರು ಬೇನಿಯವರ ಶ್ರೀ ಚರಣಾರವಿಂದಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಹಾತ್ಮರೇ ಶರಣರೇ. ಕರಿಯಪ್ಪನವರು, ನಮ್ಮ ಗಂಗಪ್ಪನವರು, ಸುರಗಾರ ಬಸವಣ್ಣವರು, ದ್ಯಾಮಣ್ಣನವರು, ನಮ್ಮ ಸೋಳಕ್ಕಿ ಚಂದ್ರಣ್ಣನವರು, ನರಸಿಂಹ ಚಂದ್ರಣ್ಣನವರು ಮುಖ ಕುಂತಿರ್ತಕ್ಕಂಥ ಶರಣರು, ಅಲ್ಲಿ ಕುಂತಿರ್ತಕ್ಕಂಥ ನಮ್ಮ ಶೃಂಗಾರಾಚಾರ್ಯ ತುಂಬ ಹೃದಯದ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಎರಡು ಅಕ್ಕವರು, ನಮ್ಮ ತಾಯಿಯವರು, ನಮ್ಮ ಅಕ್ಕವರು, ಎಲ್ಲರೂ ತಾಯಿ ತುಂಬ ಹೃದಯದ ಭಕ್ತಿಯ ಪ್ರಣಾಮಗಳನ್ನು ತಾಯಿಯಿಂದ ಚರಣಾರವಿಂದಗಳಲ್ಲಿ ಸರಿ. ಏನೋ ಒಂದು ನುಡಿಬೇಕಂದ್ರೂ ಸಹಿತವಾಗಿ, ಏನೋ ಒಂದು ನಾನು ಹೇಳಬೇಕಂದ್ರೂ ಸಹಿತವಾಗಿ ಅದಕ್ಕೆ ತಮ್ಮೆಲ್ಲರ ಕರುಣೆ, ದಯ ಬೇಕಲ್ರಿ. ಕೇಳುವ ಕಿವಿಗಳು ಪಕ್ವವಾಗಿರ್ಬೇಕಲ್ರಿ. ಕೇಳುವ ಕಿವಿಗಳು ಪಕ್ವವಾದಾಗ ಹೇಳುವವನ ಮನಸ್ಸು ತೆರೆದುಕೊಂಡಿರ್ತದೆ. ಹೆಂಗ ಸಮುದ್ರದಲ್ಲಿರುವಂತಹ ಕಪ್ಪೆ ಚುಪ್ಪು ಮ್ಯಾಲ ಬಂದು ನಿಂತುಕೊಂತು, ಅವಾಗ ಸ್ವಾತಿ ಮಳೆ ಹನಿಗಳು ಬಂದು ನಿಂತಾಗ ಹೆಂಗ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಮುತ್ತು ಹಂಗ ಕೇಳುವವರ ಮನಸ್ಸು ಪಕ್ವವಾಗಿ ಕಿವಿಗಳನ್ನ ಕಮಲದ ಹೂವಿನಿಂದ ತೆರೆಕೊಂಡಿತ್ತಪ್ಪ ಅಂದ್ರೆ ಹೇಳುವವನ ಬಾಯಿ ಆ ಜ್ಞಾನವನ್ನು ತುಂಬಿ ಆ ಶರೀಫ ಗೋವಿಂದ ಭಟ್ಟರು, ಸಿದ್ಧಾರೂಢರು ಇಲ್ಲಿಂದ ಹೊರಬಿಡ್ತಾರೆ. ಅದಕ್ಕಾಗಿ ಕೆಲವೊಂದು ಹೊತ್ತಿನಾಗ ಕಿವಿನ ತೆರ್ಕೊಂಡಿರ್ಬೇಕಂತ, ಕೆಲವೊಂದು ಹೊತ್ತಿನಾಗ ಕಿವಿನ ಮುಚ್ಕೊಂಡಿರ್ಬೇಕು, ಕೆಲವೊಂದು ಹೊತ್ತಿನಾಗ ಬಾಯಿ ತೆರ್ಕೊಂಡಿರ್ಬೇಕಂತ, ಕೆಲವೊಂದು ಹೊತ್ತಿನಾಗ ಬಾಯಿ ಮುಚ್ಚಿಕೊಂಡಿರ್ಬೇಕು. ಯಾವ ಹೊತ್ತಿನಾಗ ಕಿವಿ ತೆರೆದಿರ್ಬೇಕು, ಯಾವ ಹೊತ್ತಿನಾಗ ಬಾಯಿ ಮುಚ್ಚಿರ್ಬೇಕು ಅನ್ನೋದು ನನ್ನ ತಿಳ್ಕೊಳ್ಳೋದಕ್ಕಾಗಿ ಈಗ ಹೊರದ ಮಳಿ ಬರಾಕ ಬಹಳ ಬೆಚ್ಚರ ಐತಂದ್ರೆ ಬರುದು, ಬಹಳ ಬೆಚ್ಚರ ಐತೋ ಇದನ್ನ ಥಂಡೈತೋ, ಥಂಡೈತಿ ಹವಾಮಾನ, ಇದು ಹವಾಮಾನ
ಅಲ್ಲಿ ಹೊರಗೆ ಅಡ್ಡಾಡುವಾಗ ಬೆಚ್ಚಗ ಕಿವಿ ಮುಚ್ಕೋಬೇಕು, ಮಠಕ್ಕೆ ಬಂದಾಗ ಕಿವಿ ತೆರೆದಿರಬೇಕು. ಮತ್ತೆ ಇಲ್ಲಿ ಕಿವಿ ಮುಚ್ಕೊಂಡಿವಿ ಅಂದ್ರ ಜ್ಞಾನ ತಿಳಿದಲ್ಲ, ಅಲ್ಲಿ ಕಿವಿ ತಕ್ಕೊಂಡಿವಿ ಅಂತಂದ್ರ ಏನಾಕತ್ರಿ? ಕೈ ಹಳ್ಳಿ ಕಿವ್ಯಾಗ ಹಳ್ಳಿ ಇಟ್ಕೊಂಡ್ವಿ ಅಂದ್ರ ಮೂಗಿನಾಗ ಇಟ್ಕೊಳ್ಳೋ ಬಾಳೆ ಗೊತ್ತಾಗತ್ತೆ. ಮೂಗಿನಾಗ ಇಟ್ಕೊಳ್ಳೋದು ಗೊತ್ತಾಗತ್ತೆ, ಗೊತ್ತಾಗತ್ತೆ. ಅದಕ್ಕೆ ಪೊರೆ ಪೊರ್ತಿದರನು ಸಮಯ ನಿಷ್ಠೆಯಗಲಿ ಅಂತೇಳಿ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಏನಿದ್ದರೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಏನಿದ್ದರೇನಪ್ಪ ಇಲ್ಲ, ನಿಜ ಬೋಧೆ, ನಿಜ ವಿಚಾರ, ನಿಜ ಆಚಾರ, ನಿಜವಾಗಿರ್ತಕ್ಕಂಥದ್ದನ್ನ ಕೇಳೋದು, ಸತ್ಯವಾಗಿರ್ತಕ್ಕಂಥದ್ದನ್ನ ಕೇಳೋದು, ಅದನ್ನು ಮನೆ ಹಚ್ಚಿ ಅದರೊಳಗೆ ಏನ್ ಬೇಕೋ ಅದನ್ನು ತಕ್ಕೊಳ್ಳುವಂತ ಬುದ್ಧಿ ಇಲ್ಲ ಅಂದ್ರೆ ಏನಿದ್ದರೇನು ನಿಜ ಬೋಧೆಗೊಂದಿಲ್ಲದಿದೆ ಕಾನನ ಬೆಳದಿಂಗಳಂತೆ. ಬೆಳದಿಂಗಳು ಬೇಕು, ಇಲ್ಲೆಲ್ಲ ಬೇಕು. ಆ ಬೆಳದಿಂಗಳ ಅಲ್ಲಿ ಕಾಳಿ ಒಳಗೆ ಬಿದ್ದಪ್ಪ ಅಂತಂದ್ರ ಆ ಬೆಳದಿಂಗಳೊಳಗೆ ನಾವು ಈ ಹೋಗಿ ಏನು ಮಾಡಕ್ ಸಾಧ್ಯ? ಏನ್ ಮಾಡಕ್ ಸಾಧ್ಯ? ನಿನ್ನೆ ಯಾವ ಗುರು ಗೋವಿಂದ ಭಟ್ಟರು ಶಿಶುನಾಳ ಶರೀಫ ಶಿವಯೋಗಿಗಳು ಬೆಳಕನ್ನೇ ಬೀರಿರಲ್ಲ ಜಗತ್ತಿಗೆ. ಅಮಾಶಿಯನ್ನ ಹೋಗಿ ಹುಣ್ಣಿಮೆಯ ಚಂದ್ರನನ್ನ, ಆ ಬಿದಿಗೆಯ ಚಂದ್ರನನ್ನ ತರಿಸಿ ಹೆಂಗ ಬೆಳದಿಂಗಳನ್ನ ಜಗತ್ತಿಗೆಲ್ಲ ಆ ಬೆಳದಿಂಗಳು ಜ್ಞಾನದ ಬೆಳದಿಂಗಳನ್ನ ಹೆಂಗ ಸೂಚಿದ್ರು, ಹಂಗ ನಮಗ ಜ್ಞಾನದ ಬೆಳದಿಂಗಳು ಬೇಕಾಗಿತ್ತಲ್ಲ. ಜ್ಞಾನದ ಬೆಳದಿಂಗಳನ್ನ ಜಗತ್ತಿಗೆಲ್ಲ ಹರುವಂತ ಕೇಂದ್ರ ಯಾವಪ್ಪ ಅಂದ್ರೆ ನಮ್ಮ ಚಪ್ಪಿಯ ಶ್ರೀ ಸಿದ್ಧಾರೂಢ ಮಠ. ಸಿದ್ಧಾರೂಢ ಮಠ ಅದನ್ನ ಕೇಳಿ ಪುನೀತರಾಗಿ ಎಲ್ಲರಿಗೂ ಸಹಿತವಾಗಿ ಹೇಳುವಂತ ನಮ್ಮ ಶ್ರೀ ಮಠದ ಸದ್ಭಕ್ತರು. ಶ್ರೀ ಮಠದ ಸದ್ಭಕ್ತರು ಒಮ್ಮೆ ಒಬ್ಬ ಗುರುಗಳು, ಬಹಳ ದೊಡ್ಡ ಗುರುಗಳು, ಬಹಳ ದೊಡ್ಡ ಗುರುಗಳಂದ್ರೆ ಬಹಳ ದೊಡ್ಡ ಅಂಗಿ, ಬಹಳ ದೊಡ್ಡ ಕಾರು, ಬಹಳ ದೊಡ್ಡ ಮಠ, ಬಹಳ ಎತ್ತರದ, ಅದೆಲ್ಲ ಒಳಗವರು ಹೃದಯ ಮನಸ್ಸು ಅನ್ನುವಂತ ಬಹಳ ದೊಡ್ಡದಿತ್ತು. ಎಷ್ಟು ದೊಡ್ಡದಂದ್ರೆ ಜಗದಗಲ ಮುಗಿಲಗಲ ನಿಜಯಗಲ ನಿಮ್ಮಗಲ. ನೋಡಿ ಹೆಂಗಿರು, ಜಗದಗಲ ಮಿಗೆಯಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ. ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಸುಳುಕಾದಿರಯ್ಯ ಕೂಡಲ ಸಂಗಮ ದೇವ. ಅಂತ ವಚನ ನಮ್ಮ ಮಗದ ಎಷ್ಟಾಗೈತಂದ್ರೆ ಈ ಬಾಟ್ಲ್ ಎಷ್ಟಾಗೈತಿ. ವಿಶಾಲವಾಗಿರ್ತಕ್ಕಂಥ ಪ್ರದೇಶದೊಳಗೆ ಹಚ್ಚಿರ್ತಕ್ಕಂಥ ಗಿಡ ಹೆಂಗ, ಆ ಸಸಿ ಹೆಂಗ, ಆ ಮರ ಹೆಂಗ, ಸಣ್ಣದೇ ಆಗಿರ್ತಕ್ಕಂಥ ಸಣ್ಣದೊಂದು ಬಾಟ್ಲೊಳಗ ಹಚ್ಚುವಂತ ಗಿಡ ಎಷ್ಟು ವರ್ಷ ಆದ್ರೂ ಅರ್ಥ ಇದೆ. ಇದನ್ನ ತಗೊಂಡು ಹೋಗಿ ವಿಶಾಲವಾಗಿರ್ತಕ್ಕಂಥ ಒಂದು ಪ್ರದೇಶದೊಳಗ ಹಚ್ಚಿ ಬಿಟ್ರೆ ವಿಶಾಲ. ಹಂಗ ಜಗದಗಲ ಮುಗಿಲಗಲ ನಿಜಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಯಾರು ಅಂತ ಗುರು ಬಂದನ? ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ. ಹೇಳ್ತ ಅಪ್ರಮಾಣ ಲಿಂಗ. ಅಷ್ಟು ದೊಡ್ಡ ಮದಿ ನೀನು, ಅಷ್ಟು ದೊಡ್ಡ ಮದಿ. ಎನ್ನ ಕರಸ್ಥಲಕ್ಕೆ ಬಂದು ನೀನು ಲಿಂಗವಾಗಿ ಎನ್ನ ಕರಸ್ಥಲಕ್ಕೆ ಬಂದಿ. ಜನಿಮ್ಯಾರಾಗಿ ಎನ್ನ ಬಲಗೊರಳಿಗೆ ಬಂದಿ. ಕಂಕಣವಾಗಿ ಎನ್ನ ಕೈಗೆ ಬಂದಿ. ರುದ್ರಾಕ್ಷಿಯಾಗಿ ಎನ್ನ ಕೊರಳಿಗೆ ಬಂದಿ. ಕುಂಕುಮವಾಗಿ ಹಣೆಗೆ ಬಂದಿ. ವಿಭೂತಿಯಾಗಿ ಹಣೆಗೆ ಬಂದಿ. ನೀನು ಎಷ್ಟು ದೊಡ್ಡವ ಅಂದ್ರ ಅಷ್ಟು ದೊಡ್ಡವ.
ನಮಗಾಗಿ ನೀನು ಸಣ್ಣವಾಗಿ ಬಂದಿ ಚುಳುಕಾದಿರಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಯಾಕಮ್ಮ ಈ ದೇಹವನ್ನು ಧರಿಸಿ ಬಂದ ಪರಮಾತ್ಮ? ಯಾಕಾಗಿ ಇಷ್ಟು ದೊಡ್ಡವದನ ಸಣ್ಣ ಲಿಂಗಾಗಿ ಬಂದ? ಯಾಕಾಗಿ 3 ಎಳೆಯ ಆ ಶನಿವಾರ ಆಗಿ ಬಂದ? ಯಾಕಾಗಿ ಸಣ್ಣ ಬಟ್ಟಿನ ಕುಂಕುಮವಾಗಿ ಬಂದ? ಯಾಕಕ್ಕಾಗಿ 3 ಎಳೆಯ ವಿಭೂತಿಯಾಗಿ ಬಂದ ಪರಮಾತ್ಮ? ಯಾಕೆ ಬಂದ? ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ಬಂದ. ನಮ್ಮಲ್ಲಿ ಬೆಳಕು ಬೀರುವುದಕ್ಕೋಸ್ಕರವಾಗಿ ಬಂದ ಅಂತ ಗುರುಗಳು. ಎಷ್ಟೋ ದಿನಗಳವರೆಗೆ ಆ ಗುರುಗಳಿಂದ ಒಂದಿಷ್ಟು ನುಡಿಗಳನ್ನು ಕೇಳಿದರು, ಪ್ರವಚನಗಳನ್ನು ಕೇಳಿದರು, ಮಾತುಗಳನ್ನು ಕೇಳಿದರು, ಆಲಿಸಿದರು. ಹೋಗುವಾಗ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಗುರುಗಳು ಹೋಗಲಿ ಸಂಚಾರಿಯವರು ಚರಜಂಗಮ ಅಂತಾರ. ಚರಜಂಗಮ ನಿಂತು ನೀರು ಕೆಟ್ಟಂತ, ಕುಂತು ಸನ್ಯಾಸಿ ಕೆಟ್ಟ. ನೀರು ನಿಲ್ಲಬಾರದು, ಸನ್ಯಾಸಿ ಕೊಂಡ್ರು. ಲೋಕ ಯಾಕೆ ಸಂಚಾರ ಮಾಡಿದ್ರು ಇವರು? ಇವರು ಒಂದ ಕಡೆ ಕುಂದರ್ಲಿಲ್ಲ. ಇವರು ದೇಶವನ್ನು ಅಖಂಡ ಭಾರತವನ್ನು ಸಂಚಾರ ಮಾಡಿದ್ರು. ಭಾರತವನ್ನು ಬಿಟ್ಟು ಎಲ್ಲ ಕಡೆಗೆ ಪ್ರಸರಿಸುವಂತ ಜ್ಞಾನವನ್ನು ಹೇಳಿದ್ರು. ಅದಕ್ಕೆ ಜಂಗಮ ಅಂತ ಕರೆದ್ರು. ಅಂತ ಗುರುಗಳು ಬಂದಿದ್ರು. ಅವರು ಒಂದು ಆಶೀರ್ವಾದ, ಈ ಊರ ಯಾರು ಪುರಾಣ ಕೇಳಕ್ ಹೋಗಿಲ್ಲ, ಯಾರು ನಾನು 1 ತಿಂಗಳ ಪ್ರವಚನವನ್ನು ಮಾಡಿದರೆ ಯಾರು ಬಂದಿಲ್ಲ, ಯಾರು ಒಳ್ಳೆ ವಿಚಾರವನ್ನು ಮಾಡಿಲ್ಲ, ಯಾರು ಬಾಳ ಕೆಟ್ಟವರದಿರಿ, ಯಾರು ಬಾಳ ದುರುಷ್ಟರದಿರಿ, ಅವರಿಗೆ ಬಹಳ ಒಳ್ಳೆಯದಾಗಲಿ ಅಂತ ಆಶೀರ್ವಾದ. ನೋಡಿ, ಅವರಿಗೆ ಬಹಳ ಒಳ್ಳೇದಾಗಲಿ, ದೊಡ್ಡ ಗುರುಗಳು ಅವ್ರಿಗೆ ಬಹಳ ಒಳ್ಳೇದಾಗಲಿ. ಅವರು ಬರಗಾಲ ಬಿದ್ದೈತಿ, ಮಳಿ ಇಲ್ಲ, ಬೆಳಿ ಇಲ್ಲ ಅಂತೇಳಿ ಊರು ಬಿಟ್ಟರೆ ಹೋಗೋಂಗಾಗೋದು ಬೇಡ, ಅವ್ರಿಗೆ ಒಳ್ಳೇದಾಗಿ ಇಲ್ಲೇ ಊರಾಗ ಇರುವಂಗಾಗಲಿ ಅಂತ ಆಶೀರ್ವಾದ ಮಾಡಿದ್ರು. ಉಳ್ಕಿದವರು ಏನಪ್ಪ ನಾವು ಇಟ್ಟು ಒಳ್ಳೆಯದಾಗಿದ್ದೆಲ್ಲ ಪಡೆಯ ಮುಂಚೆ ಅಂತ ಹೊಡೆದಂಗ ಆತು. ಒಳ್ಳೆಯದು ಮಾಡ್ಬೇಕು, ಒಳ್ಳೇದು ಮಾಡ್ಬೇಕಂತ ನಾವು ತಪಸ್ಸು ತೆಗೆದು ಒಳ್ಳೇದು ಮಾಡಿ ಒಳ್ಳೆಯ ಮುಂಚೆ ಅಂತ ಹೊಡೆದಂಗ ಆತು. ಹಚ್ಚಿ ಬಂದು ಅವರಿಗೆ ಒಳ್ಳೆಯದಾಗಲಿ ಅಂತ ವ್ಯಕ್ತ ಕೇಳಿತ್ತು. ಮತ್ತೆ ಇನ್ನು ಈ ಊರಾಗ ಯಾರು ಅತಿ ಒಳ್ಳೆಯದಾಗಿದೆ, ಪರೋಪಕಾರಿ ಇದ್ದೀರಿ, ಪುರಾಣ ಪುಣ್ಯ ಕಥೆಗಳನ್ನು ಕೇಳಿದಿ, ಯಾರಿಗೆ ತೊಂದರೆ ಕೊಟ್ಟಿಲ್ಲ, ಬಹಳ ಸುಶಿಕ್ಷಿತರು, ಸಜ್ಜನರು, ಸಾಧುವರ್ಗದವರು ಅನ್ನುವಂಥವ್ರು ಒಳ್ಳೆ ಜನ ಏನಿದ್ದೀರಿ, ನಿಮಗ ಇಲ್ಲಿ ಒಳ್ಳೇದಾಗೋದು ಬೇಡ, ಹೊರಗೆ ಹೋಗಿ ತುಡ್ಕೊಂಬಂದ್ರೆ ನಿಮಗೆ ಒಳ್ಳೆಯದು. ಹೊರಗಡೆ ಹೋಗಿ ನೀವು ಕೂಲಿ ಮಾಡಿಕೊಂಡು ತುಡ್ಕೊಂಡು ತಿನ್ನೋಂಗಾಗಲಿ ಅಂತ ಆಶೀರ್ವಾದ ಮಾಡಿದ್ರು. ದೊಡ್ಡ ಹುಲಿ ಅಂತ ಗದ್ದು ಹೋಗಿ ಹೆಂಗೈತಿ ನೋಡ್ರಿ, ಸಿದ್ಧಾಂತ ಹೆಂಗೈತಿ, ತತ್ವ ಹೆಂಗೈತಿ, ಆ ಗುರುವಿನ ವಿಚಾರಗಳು ಹೆಂಗದವು. ಹೇಳ್ತಾನೆ ನಾನು, ಯಾರು ಅಲ್ಲಿ ಹೋಗಿ ಏನ್ ಮಾಡ್ತೀನಿ ಮಾತು ಯಾಕೆ ಹಿಂಗಾಗಿ ನಾವು ಹೋಗುದಿಲ್ಲ. ಜಾಸ್ತಿ ಮಂದಿ ಬಂದು ಹೋಗ್ತಾರೆ, ಹೋಗೋದಿಲ್ಲ ನಮ್ಗೆ ಹೋಗುದಿಲ್ಲ. ಏನ್ ಹೇಳ್ತಾನು ಹೇಳಿದ್ನು ನಾನು ನಿಮಗೆ ಹೋಗ್ಬೇಡಿ ಅಂತ ಅದೇ ಹೇಳಿದ್ನ. ಹೋದ್ರಿಪ್ಪ ಓಡಾಡಿ, ಈಗ ದೇಶ ತಿರ್ಲಿ ನೀವು ಹೋಗ್ರಿ, ದುಡಿಯಾಕ ಬರಗ ನೀವು ಹೊರಗೆ ಹೋಗ್ರಿ, ಅವ್ರು ಊರಾಗಿರ್ತಾರೆ. ಗತ್ ಹತ್ತಲ್ಲ ಕುಂಡ್ರಿ, ಎಲ್ಲಾರು ಕುಂಡ್ರಿ. ನಾನು ಯಾಕೆ ಕೆಟ್ಟವರಿಗೆ ಇಲ್ಲೇ ಒಳ್ಳೇದಾಗ್ಲಿ ಅಂದಲ್ಲಿ ಅಂತಂದ್ರ, ಅವರು ದುಡಿಯಾಕ ಅಂತೇಳಿ ಹೊರಗಡೆ ಎಲ್ಲಾರು ಹೋದ್ರಪ್ಪ ಅಂದ್ರೆ ಜಗತ್ತೆಲ್ಲ ಕೆಡಿಸ್ಬಿಡ್ತಾರ. ಕೆಟ್ಟವರು ಕೆಟ್ಟ ಬೀಜನ ಬಿತ್ತುತ್ತಾರ ಹೊರತು ಒಳ್ಳೆ ಬೀಜ ಬಿತ್ತುವುದಿಲ್ಲ. ಅವ್ರು ಎಲ್ಲಿ ಹೋಗೋದು ಬೇಡ, ಎಲ್ಲಿ ಹೋಗೋಂಗ ಆಗೋದು ಬೇಡ, ಅವ್ರು ಇಲ್ಲೇ ಹೊರಗ ಬಿದ್ದಾಡಿ. ಒಳ್ಳೆಯವರು ಅನ್ನೋರು ಏನಿದ್ರಿ, ನೀವು ಸತ್ಸಂಗಿಗಳು, ಸಜ್ಜನರು, ನಿಮ್ಮಲ್ಲಿ ಒಳ್ಳೇದೈತಿ, ಒಳ್ಳೇದನ್ನು ತಗೊಂಡು ಹೋಗಿ ನೀವು ಹೊರಗಡೆ ಎಲ್ಲ ಕಡೆ ಬಿತ್ತರಿಸಿದ್ರಿಪ್ಪ ಅಂತಂದ್ರೆ ಜಗತ್ತೆಲ್ಲ ಉದ್ದಾರ ಆಗ್ತೈತಿ.
ನೀವು ಅಷ್ಟ ಉದ್ಧಾರ ಆಗೋದು ಮುಖ್ಯಲ್ಲ. ಇಲ್ಲಿ ಕೇಳಿರ್ತಕ್ಕಂಥ ವಿಚಾರಗಳನ್ನ ಎಲ್ಲಾನು ತಗೊಂಡು ಹೋಗಿ ನಿಮ್ ಕೆಲಸಕ್ಕೆ ಓದಲ್ಲಿ ಇಂಥ ವಿಚಾರಗಳನ್ನು ಹೇಳಿದ್ರಪ್ಪ ಅಂದ್ರೆ ನಮ್ಮ ದೇಶ ಶ್ರೀಮಂತಕತಿ, ನಮ್ಮ ದೇಶ ಸಂಸ್ಕಾರವಂತ ನಾಡಕತಿ, ಸಂಸ್ಕೃತಿಯ ಬೀಡಕತಿ. ಅದಕ್ಕಾಗಿ ನಿಮಗೆ ಹೊರಗೆ ಹೋಗ್ರಿ ಅಂತ ಹೇಳಿದಿ. ಇವ್ರು ಇಲ್ಲೇ ಇರುವಂತ ದೇಶ ಸಂಚಾರ ಮಾಡೋದು ಬೇಡ ಅಂತ ಅದಕ್ಕಂದ್ಯ ಅಂದುಕೊಳ್ಳಿ ಗುರುವಿನ ವಿಚಾರ ಎಲ್ಲರಿಗೂ ಗೊತ್ತಾತು. ಹಂಗ ಶಿಶುನಾಳ ಶರೀಫ ಯೋಗಿಗಳ ನಾಡಿನಾದ್ಯಂತ ಸಂಚರಿಸಿ ಎಲ್ಲರ ಮನೆಯ ಕತ್ತಲೆಯಿಂದ ಕಳೆದಿರ್ತಕ್ಕಂಥ ಅದಕ್ಕಾಗಿ ನಮ್ಮ ಊರಿನ ಸತ್ಭಕ್ತರೇ ನೀವೆಲ್ಲರಲ್ಲಿ ನೀವು ಎಲ್ಲ ಒಳ್ಳೆ ವಿಚಾರಗಳನ್ನ ಎಲ್ಲರಿಗೂ ತಿಳಿಸುವಂತ ಮಹಾತ್ಮರು ತಾವಂತ ಹೇಳಕ ಈ ಉದಾಹರಣೆ. ನೀರ ಕಂಡಲ್ಲಿ ಮುಳುಗುವವರೇ, ಮರವ ಕಂಡಲ್ಲಿ ಸುತ್ತುವರೆ, ಒಣಗುವ ಮರವ ಹತ್ತುವ ಜಲವ ನಿಮ್ಮ ನೆತ್ತ ಬರಲರು ಕೂಡಲ. ನೀರು ಕಂಡಲ್ಲಿ ಹೋಗಿ ಮುಳುಗಿದ್ರೆ ಏನ್ ಮಾಡ್ಬೇಕ್ರಿ? ಇಂಥ ನೀರು ಆಧ್ಯಾತ್ಮದ ನೀರು, ಆಧ್ಯಾತ್ಮದ ಪ್ರವಾಹದೊಳಗೆ ಆಧ್ಯಾತ್ಮದ ಬಳಿ ಹಳ್ಳದ ಒಯ್ಯುದು. ಬರೇ ನೀರು ಕಂಡಲ್ಲಿ ಹೋಗಿ ಮುಳುಗುದು ಮುಖ್ಯಲ್ಲ, ಇಂಥ ಪ್ರವಾಹ ಇಂಥ ನೀರಿನೊಳಗೆ ಬಂದು ಜಳಕ ಮಾಡಿ. ಬರೇ ಮರ ಸುತ್ತಿ ಏನ್ ಮಾಡ್ತಿರೋ? ಮರ ಸುತ್ತಬೇಡ ಅಂತಲ್ಲ, ಮರ ಸುತ್ರಿ. ಆದ್ರೆ ಅಲ್ಲೇ ಎಲ್ಲ ಆಗ್ತದೆ ಅನ್ಕೊಂತ ಕುಂತಲ್ಲ ನಿಮ್ಮ ಬದುಕು ಬಂಗಾರ ಆಗುವುದಿಲ್ಲ. ಶಿಶುನಾಳ ಶರೀಫರ ಪುರಾಣ, ಸಿದ್ಧಾರೂಢರ ಪುರಾಣ, ಮಹಾತ್ಮರ ಪುರಾಣ, ಪುಣ್ಯಗತಿಗಳು ಅನ್ನುವಂತ ಯಾವಾಗಲೂ ಒಣಗಲಾರದಂತ ಮರಗಳಾದ ಅವನ್ನ ಸುತ್ರಿ ನಿಮ್ಮ ಬಾಳ ಬಂಗಾರ ಆಗ್ತದೆ ಅಂತ ಹೇಳ್ತಾರೆ ಮಹಾತ್ಮ. ಒಣಗುವ ಮರವ ಹತ್ತುವ ಜಲವ ನೆಚ್ಚಿದವರು ನಿಮ್ಮ ನೆತ್ತ ಬಂದರು. ಬರೀ ಅವನ್ನ ಅಲ್ಲಿ ಅದನ್ನ ಮಾಡ್ಕೊಂತ ಗುರುವೇ ಕೂಡಲ ಸಂಗಮ ದೇವ, ಇನ್ನವು ನಿನ್ನ ಅರಿವು ಯಾವಾಗಪ್ಪ, ನಿನ್ನ ತಿಳ್ಕೊಳ್ಳೋದು ಯಾವಾಗ ಅಂತೇಳಿ ಅತುವಂತ ವಚನಗಳನ್ನ ಬರೆದಿರ್ತಕ್ಕಂಥವ್ರು ಮಹಾತ್ಮರು, ಅತುವಂತ ಹಾಡುಗಳನ್ನ ಬರೆದಿರ್ತಕ್ಕಂಥ ಮಹಾತ್ಮರು ಖುಷಿನೇ ಬರದಾರಿಲ್ಲ. ಜಗತ್ತಿನ ಜಂಜಳ, ಜಗತ್ತಿನ ದುಃಖ ದುಮ್ಮಾನಗಳನ್ನ ನೋಡಿ ತಮ್ಮ ಭಾವನೆಗಳನ್ನ ತಮ್ಮ ಅನುಭವ ಗೀತೆ ಒಳಗ ಹೇಳುತ್ತಿರ್ತಕ್ಕಂಥವ್ರು ಶಿಶುನಾಳ ಶರೀಫ ಶಿವಯೋಗಿ. ಅದಕ್ಕ ಅಂತ ಗುರುಗಳು ಸಿಗ್ಬೇಕಾಗಿತ್ತು ಅಂತಂದ್ರೆ ಬಹಳಷ್ಟು ಪುಣ್ಯ ಮಾಡ್ತೀವಿ, ಸಿಗ್ಬೇಕಾಗಿತ್ತು ಪುಣ್ಯ ಮಾಡಿ. ಅದಕ್ಕೆ ಹೇಳ್ತಾರ, ನಾರಿ ಪ್ರಸನ್ನ ಮಲಮೂತ್ರದಾನಂ, ನಾರಿ ಪ್ರಸನ್ನ ಮಲಮೂತ್ರದಾನಂ, ರಾಜ ಪ್ರಸನ್ನ ಗಜಭೂಮಿದಾನಂ, ದನಿಯಾ ಪ್ರಸನ್ನ ದಮಡೀಚದಾನಂ, ಸದ್ಗುರು ಪ್ರಸನ್ನ ಪರಮುಕ್ತಿದಾನಂ. ಅಲ್ಲತ್ತೊಂದು ಏನಲ್ಲ ಕೆಲಸ ಮಾಡಿ ಒಂದು ನಾರಿಗೆ ಸಂಘವನ್ನ ಮಾಡಿದಪ್ಪ ಅಂದ್ರೆ ನಿನಗ ಮಲಮೂತ್ರ ಸಿಕ್ಕಿತು ತಮ್ಮ. ಹೆಚ್ಚಿನ ಏನಿರ್ತೈತಿ? ರಾಜ ಪ್ರಸನ್ನ, ಒಬ್ಬ ರಾಜ, ಒಬ್ಬ MLA, ಒಬ್ಬ MP ನಿನಗೆ ಪ್ರಸನ್ನ ಆದ ಅಂತಂದ್ರೆ ಬಾಳ ಅಂದ್ರೆ ನಿನಗೊಂದಿತ್ತು ಒಂದು ಪ್ಲಾಟ್ ಹಾಕಿಕೊಟ್ಟಾನ. ಬಾಳ ಅಂದ್ರೆ ನಿನಗೊಂದಿತ್ತು ಏನಾರ ಒಂದಿತ್ತು ಸಹಾಯ ಸರ್ಕಾರ ಮಾಡ್ಯಾನ. ರಾಜ ಪ್ರಸನ್ನ ಗಜಭೂಮಿ ದಾನ, ಬ್ಯಾಡಪ್ಪ ನನಗೊಂದು ಆನೆಯರ ಕುದುರೆಯರ ಕೊಡಸಂದ್ರೆ ಕೊಡಿಸ್ಯಾನ. ದನಿಯಾ ಪ್ರಸನ್ನ ದಮಡೀಚ ದಾನಂ, ಒಬ್ಬ ಸೌಕಾರ ನಿನ್ನ ಮ್ಯಾಲ ಬಾಳ ಗೆಳತನ ಇಟ್ಟಾನ, ಬಾಳ ನಿನ್ನ ದೋಸ್ತಿ ಅದನ್ನಂದ್ರೆ ನಾವು ನಿನಗ ನಡಿಲಾರದಂತ ನೋಡ್ಕೊಟ್ಟ. ಬಾಳ ಹಳೆವಾಗಿದ್ದು ತೆಗೆದಿಟ್ಟಿದ್ದು ಅಂತವನ್ನ ಕೊಡ್ತಾನ ಅವ ನಿನಗ. ಅಂಚಪ್ಪ ಸದ್ಗುರು ಪ್ರಸನ್ನ, ಇಂಥ ಸದ್ಗುರು ಪ್ರಸನ್ನ ಆದಪ್ಪ ಅಂತಂದ್ರೆ ಪರಮುಕ್ತಿದಾನಂ, ಪರಮುಕ್ತಿದಾನ. ಪ್ರೇಕ್ಷಣೀಯ ಸ್ಥಳಗಳನ್ನ ಎಲ್ಲಾನು ಅಡ್ಡಾಡಿ ಬಂದ್ರೆ ಜೀವನ ಪಾವನ ತಕ್ಕಂತ ಒಬ್ಬ ಸದ್ಗುರುವಿನ ಪಾದದ ಸುತ್ತಾಡಿದ ಇದು ಮುಕ್ತ. ಅದಕ್ಕ ಬೆಟ್ಟ ಕರ್ಪೂರದೆಂದು
ಒಂದು ಬೆಟ್ಟ ಕರ್ಪೂರ ಸುಡಲು, ಬೆಟ್ಟ ಕರ್ಪೂರ ಬೆಂದು ಬಟ್ಟಗಲು ಪೂಜೆ. ಬೆಟ್ಟ ಕರ್ಪೂರ ಸುಟ್ಟರು ಸಹಿತವಾಗಿ ತಗೊಂಡು ಹಚ್ಕೊಳ್ಳಕ ಬಟ್ಟಗಲು ಪೂಜಿಲ್ಲ. ನೆಟ್ಟನೆ ಗುರುಪಾದ ಕೆಳಗಿದರೆ ಪಾಪ ಕೆಸಗೆಟ್ಟು ಹೋಗುವುದು ಸರ್ವಜ್ಞ. ಅಂತ ಒಬ್ಬ ಒಳ್ಳೆ ಸದ್ಗುರುನಾಥನ, ಅಂತ ಒಬ್ಬ ಒಳ್ಳೆ ನಮ್ಮ ಮನೋ ಇಚ್ಛಾ ಕಾಮನೆಯ ದೇವತೆಯನ್ನು, ಮಹಾಮಾತೆಯನ್ನ, ತಾಯಿಯನ್ನ ನೀನು ಸ್ಮರಣೆ ಮಾಡಿ ಹೇಳಿರ್ತಕ್ಕಂಥ ಮಾತುಗಳನ್ನು ಆಲಿಸಿಕೊಂಡು ನಡ್ಕೊಂಡಿಪ್ಪ ಅಂತಂದ್ರೆ ಮುಕ್ತ ಕಿವಿ ಮತ್ತೆ 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 ಬಂದು ಬೀಳುವಂತ ಅವಶ್ಯಕತೆ ನಿನಗೆ ಬೀಳುತ್ತಿಲ್ಲ. ಭವಬಂಧನಗಳ ನೋವುಗಳನ್ನ ನೀನು ಅನುಭವಿಸುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳ್ತಾರಮ್ಮ ಶರೀರ ಶಿವಯೋಗಿ ಕಲಾವತಿ ರಾಗಗಳು, ಕಲಾವತಿ ರಾಗಗಳು ಹಂಗೈತಿ. ನೀಯನಗಿ ಗುರುವಾಗದೆ ನೋಡಿ ಲಕ್ಷ್ಯ ಕೊಟ್ಟು ನೀಯನಗಿ ಗುರುವಾಗದೆ ಅನಂತ ಕಾಲ ತಪಸಿದೆ ನೋಡ, ಅನಂತ ಕಾಲ ತಪಸಿದೆ ನೋಡ, ನೀಯನಗೆ ಎಂದು ನೀಯನಗೆ ಅನಂತ ಕಾಲ ಜಪಿಸಿರಬೇಕು, ಅನಂತ ಕಾಲ ಜಪಿಸಿರಬೇಕು. ಅಂತೆಯ ನೀನು ಗುರುವಾದೆ, ಅಂತೆಯ ನಾನು ಶಿಷ್ಯನಾದೆ. ಅಂತೆಯ ನೀನು ಗುರುವಾದೆ, ಅಂತೆಯ ನಾನು ಶಿಷ್ಯನಾದೆ. ನೀಯನಗೆ ಗುರುವಾ, ನೀಯನಗೆ ಗುರುವಾಗಬೇಕೆಂದು ಅನಂತ ಕಾಲ ಜಪಿ
ಕಾಲ ಜಪಿಸಿರಬೇಕು ಅಂತೆಯೇ ನೀನು ಗುರುವಾದೆ ಅಂತೆಯೇ ನೀನು ಗುರುವಾದೆ ಅಂತೆಯೇ ನಾನು ಶಿಷ್ಯನಾದೆ ಅಂತೆಯೇ ನಾನು ಶಿಷ್ಯನಾದೆ ನೀಯನಗೆ ಎನ್ನವುದ್ಧಾರಕ್ಕಾಗಿ ನನಗೆ ಎನ್ನವುದ್ಧಾರಕ್ಕಾಗಿ ನನಗೆ ಪರೋಪಕಾರದ ಮಾರ್ಗವ ತೋರಿದೆ ಎನ್ನವುದ್ಧಾರಕ್ಕಾಗಿ ನನಗೆ ಎನ್ನವುದ್ಧಾರಕ್ಕಾಗಿ ನನಗೆ ಪರೋಪಕಾರದ ಮಾರ್ಗವ ತೋರಿದೆ ಎನ್ನವುದ್ಧಾರಕ್ಕಾಗಿ ನನಗೆ ಎನ್ನವುದ್ಧಾರಕ್ಕಾಗಿ ನನಗೆ ಪರೋಪಕಾರದ ಮಾರ್ಗವ ತೋರಿದೆ ಮುಂದೆಯೂ ಹೀಗೆ ಪರಂಪರೆ ಉಳಿಸಿ ಮುಂದೆಯೂ ಹೀಗೆ ಮುಂದೆಯೂ ಹೀಗೆ ಪರಂಪರೆ ಉಳಿಸಿ ಕಾಯಯ್ಯ ಶ್ರೀ ಗುರುಕುಮಾರ ಕಾಯಯ್ಯ ಶ್ರೀ ಹೀಗೆ ಪರಂಪರೆ ಉಳಿಸಿ ಕಾಯಯ್ಯ ಶ್ರೀ ಗುರುಕುಮಾರ ಕಾಯಯ್ಯ ಶ್ರೀ ಗುರುಕುಮಾರ ಪಂಚಾಕ್ಷರೇಶ್ವರ ನೀಯನಗೆ ಗುರುವಾಗಬೇಕೆಂದು ಅನಂತಕಾಲ ಜಪಿಸಿರಬೇಕು ಅನಂತಕಾಲ ಜಪಿಸಿರಬೇಕು ಅಂತೆಯೇ ನೀನು ಗುರುವಾದೆ ಅಂತೆಯೇ ನಾನು ಶಿಷ್ಯನಾದೆ ಅಂತೆಯೇ ನಾನು ಶಿಷ್ಯನಾದೆ ನೋಡಿ ಎಂತ ಅದ್ಭುತವಾಗಿರ್ತಕ್ಕಂಥ ಸಾಲುಗಳು ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ನೀ ನನಗೆ ಗುರುವಾಗಬೇಕೆಂದು ನೀವು ತಿಳ್ಕೊಳ್ಳಿ. ನೀವು ಇಲ್ಲೇ ಬಂದೀರಿ ಅಂದ್ರೆ ಅನಂತ ಕಾಲ ಜಪಿಸಿರಬೇಕು. ಇಂಥ ಕಾರ್ಯಕ್ರಮದೊಳಗ ಇಂಥ ಮಾರ್ಗದೊಳಗ ಅನಂತ ಕಾಲ ಜಪಿಸಿರಂತೇಳಿ ಇಲ್ಲಿ ಬಂದಿದೆ. ಸಿದ್ಧಾರೂಢ ಗುರುನಾಥರೂಢ ಶರೀಫ ಶಿವಯೋಗಿ ಗುರುವಾಗಬೇಕೆಂದು ಅನಂತ ಕಾಲ ನೀವೆಲ್ಲರೂ ಜಪಿಸಿರಬೇಕು.
ಅಂತೆಯೇ ನೀನು ಗುರುವಾದೆ ಅಂತೇಳಿ ನೀ ಗುರುವಾಗಿಪ್ಪ ಯಪ್ಪ. ಹಂಗೇನೋ ಐತಿ ಅಂತೇಳಿನ ಹಂಗಂತೇಳಿ ನೀ ನಮಗೆ ಗುರುವಾಗಿ. ಅಂತೆಯೇ ನೀನು ಗುರುವಾದೆ ಅಂತೆಯೇ ನಾನು ಶಿಷ್ಯನಾದೆ ಅನ್ಬೇಕು ನಾವು ಎಲ್ಲರೂ. ಅಂತೇಳಿ ನೀ ಇಂಥ ಒಂದು ಸಿಕ್ಕಿಪ್ಪ ನಮಗ, ಅಂತೇಳಿ ನಾವು ಇಂಥ ಶಿಷ್ಯರಾಗೇವಿ ಅಂತ ಪುಣ್ಯ ಇತ್ತು ನೋಡಿ. ಚಿಟ್ಟಕ್ಕೆ ಎಲ್ಲರ ಈ ಸರ್ಟಿಫಿಕೇಟ್ ಏನೈತಿ ಎಲ್ಲಿ ಸಿಗೋದು? ಈ ಪ್ರಶಸ್ತಿ ಎಲ್ಲಿ ಏನೈತಿ ಎಲ್ಲಿ ಸಿಗೋದು? ಈ ಪುರಸ್ಕಾರ ಅನ್ನೋದು ಏನೈತಿ ಎಲ್ಲಿ ಸಿಗೋದು? ಇದು ಎಲ್ಲಿ ಸಿಗ್ತದೆ ಅಂದ್ರೆ ಶ್ರೀ ಸಿದ್ಧಾರೂಢ ಮಠದಾಗ ಸಿಗ್ತದೆ. ಇಂಥ ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದು ಅದಕ್ಕೆ 7 ಜನರ ಪುಣ್ಯನ ಕರೆ, ಬೇರೆ ಏನು ಇಲ್ಲ. ಎನ್ನ ಉದ್ಧಾರ, ನೀನೊಬ್ಬನ ಉದ್ಧಾರ ಆಗ್ಬೇಕು ಅನ್ನುವಂಥ ವಿಚಾರ ಗುರುವಿನ ಹತ್ರ ಇರುವುದಿಲ್ಲ. ಅದಕ್ಕೆ ಅವೇನ್ ಹೇಳಿದಂತ, ಎನ್ನ ಉದ್ಧಾರಕ್ಕಾಗಿ ನನಗೆ ಪರೋಪಕಾರದ ಬರೀ ಪೂಜೆ ಮಾಡ್ಕೊಂತ ಕುಂಡ್ರು ಹೋಗಿಲ್ಲ, ಬರೀ ಪೂಜೆ ಮಾಡ್ಕೊಂತ ಕುಂಡ್ರು, ಬೆಟ್ಟದಾಗ ಹೋಗು ಧ್ಯಾನ ಮಾಡ್ಕೊಂತ ಕುಂಡ್ರು ಇಲ್ಲ. ಎನ್ನ ಉದ್ಧಾರಕ್ಕಾಗಿ ನನಗೆ ಪರೋಪಕಾರದ ಮಾರ್ಗವ ತೋರಿದೆ. ಸಮಾಜ ಸೇವೆಯನ್ನ ಮಾಡುವಂತ ಮಾರ್ಗವನ್ನು ತೋರಿದೆಲ್ಲಪ್ಪ ನೀನು. ಬಹಳ ವಿಚಾರ ಮಾಡುವ ಮಾತೈತೆ. ಈ ಶಿಷ್ಯನ ಒಬ್ಬನ ಉದ್ಧಾರ ಮಾಡಬೇಕಂದಿದ್ರ ಅವ್ರನ್ನೊಬ್ಬನ ಉದ್ಧಾರ ಮಾಡಿ ಕೈ ಬಿಟ್ಟಿದ್ರು. ಶಿಷ್ಯನ ಮುಖಾಂತರ ಸಮಾಜವನ್ನೆಲ್ಲ ಉದ್ಧಾರ ಮಾಡುವಂತ ಜ್ಞಾನವನ್ನ ಕೊಡುವವನ ಸದ್ಗುರುನಾಥ. ಸದ್ಗುರುನಾಥ ಎನ್ನ ಉದ್ಧಾರಕ್ಕಾಗಿ ಪರೋಪಕಾರದ ಮಾರ್ಗವ ತೋರಿದೆ. ಮತ್ತೆ ಬೇಡ್ಕೊಂತಾನೆ ಶಿಷ್ಯ, ಮುಂದೆಯೂ ಹೀಗೆ ಪರಂಪರೆ ಉಳಿಸಿ. ಇಷ್ಟಕ್ಕೆ ಮುಗಿಸ್ಕೊಡ್ತಾರಪ್ಪ ಇದನ್ನ, ಇಂಥ ಪರಂಪರೆಯನ್ನ, ಇಂಥ ಹಾದಿಯನ್ನ, ಇಂಥ ಮಾರ್ಗವನ್ನ, ಇಂಥ ದಾರಿಯನ್ನ ಯಪ್ಪ ಇಷ್ಟಕ್ಕೆ ಮುಗಿಸ್ಕೊಡ್ತಾರೆ. ಮುಂದೆಯೂ ಹೀಗೆ ಪರಂಪರೆ ಉಳಿಸಿ ಕಾಯಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ ಅಂತ. ಕಾಲ ಕಾಲ ಯುಗ ಯುಗಗಳಿಗೆ ಇಂಥ ಜ್ಞಾನವನ್ನು ಇಲ್ಲಿ ಮುಂದುವರಿಸುವಂತ ಬೇಡ್ಕೊಳ್ತಾನೆ ಶಿಷ್ಯ. ಮುಂದುವರಿಯಾಗ ಪರೋಪಕಾರದ ಮಾರ್ಗವನ್ನ ಹೇಳ್ತಾನೆ ಗುರು. ಇದು ಗುರು. ಗುರು ಅಂದ್ರೆ ವಸ್ತ್ರ ಅಲ್ಲ, ಗುರು ಅಂದ್ರೆ ಬಟ್ಟೆ ಅಲ್ಲ, ಗುರು ಅಂದ್ರೆ ಬಣ್ಣ ಅಲ್ಲ, ಗುರು ಅಂದ್ರೆ ಬರೀ ಒಂದು ಮಠ ಅಲ್ಲ, ಒಂದು ಪೀಠ ಅಲ್ಲ. ಗುರು ಅಂದ್ರೆ ಅದೊಂದು ಅದ್ಭುತವಾಗಿರ್ತಕ್ಕಂಥ ಅಖಂಡ ಪರಬ್ರಹ್ಮವಾಗಿರ್ತಕ್ಕಂಥ ಪರಿಪೂರ್ಣ ಶಕ್ತಿ. ಅದು ಗುರು. ಅದು ಯಾವುದಕ್ಕೂ ಸೀಮಿತವಾಗಿ ಕುಂತಿರ್ತಕ್ಕಂಥದ್ದಲ್ಲ, ಯಾವುದಕ್ಕೂ ಸಹಿತವಾಗಿ ಅದು ರೇಖೆಯನ್ನ ಹಾಕಿಕೊಂಡು ಕುಂತಿರ್ತಕ್ಕಂಥದ್ದಲ್ಲ. ಅದು ಎಲ್ಲವನ್ನು ಕಡೆಗಣಿಸಿ ಗುರು ಗೋವಿಂದರಂಗ ಅವ ಯಾವುದರ ಧರ್ಮದೊಳಗೆ ಜನಿಸಲಿ ಅವನ್ನ ಉದ್ಧಾರ ಮಾಡಿ ಅವನಿಂದ ಸಮಾಜವನ್ನ ಉದ್ಧಾರ ಮಾಡ್ತಾನೆ ಅನ್ನುವಂತ ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಘನಮಹಿಮ ಶಕ್ತಿ ಗುರು. ಅದನ್ನ ನಾವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅದ್ರಾಗ ಸಿಗಿಸಬಾರ್ದು, ಜಾತಿ ಒಳಗೆ ಸಿಗಿಸಬಾರ್ದು, ಧರ್ಮ ಒಳಗೆ ಸಿಗಿಸಬಾರ್ದು, ವರ್ಗಭೇದ, ವರ್ಣಭೇದ, ಭೇದದೊಳಗೆ ನಾವು ಅದನ್ನು ಸಿಗಿಸಾಕ್ ಹೋಗಬಾರ್ದು. ಆ ರೀತಿಯೊಳಗೆ ಆ ಪರಾತ್ಪರ ಪರಮ ವಸ್ತುವನ್ನ ನಾವು ನೋಡಕ್ ಹೋಗಬಾರ್ದು. ಅದನ್ನ ಹ್ಯಾಂಗ ನೋಡ್ಬೇಕು, ಹಂಗ ನೋಡ್ಬೇಕು. ಗಡಿಗೆ ಐತಿ, ಆದ್ರೆ ಅದರೊಳಗೆ ಪುಡಿ ಮಾಡಿದ್ರೆ ಅದರ ಮಣ್ಣೆ, ಅದರ ಮೂಲ ಅದರ ಮೂಲವನ್ನೇ ನೋಡ್ಬೇಕಾಗ್ತದೆ ಇವತ್ತು. ಅದರ ಬಾಹ್ಯ ಪ್ರಪಂಚವನ್ನ ನಾವು ನೋಡಬಾರದು ಅನ್ನುವಂಥ ಜ್ಞಾನವನ್ನ ಆಯಾ ಗುರು ಗೋವಿಂದ ಭಟ್ಟರು ಶಿಶುನಾಳ ಶರೀಫರಿಗೆ ನಿನ್ನಲ್ಲಿ ಏನೈತಿಪ್ಪ, ನಿನ್ನಲ್ಲಿ ಏನೈತಿ? ಮಡಕೆಯ ಮಾಡುವರೇ ಮೊನ್ನೆ ಮೊದಲು, ತೊಡಿಗೆಯ ಮಾಡುವರೇ ಮೊನ್ನೆ ಮೊದಲು, ಶಿವಪದವೇ ಗುರುಪದವೇ ಮೊದಲು. ನಿನ್ನೊಳಗ ಅದ್ಭುತವಾಗಿರ್ತಕ್ಕಂಥ ಗುರುಪಥ ಶಿವಪಥ ಎರಡೂ ಅಲ್ಲ.
ಅದನ್ನ ತಿಳಿಸಿಕೊಡಬೇಕು ನಿನಗ ಅನ್ನೋದಕ್ಕೋಸ್ಕರವಾಗಿ ನಾನು ನಿನಗ ಈ ಪವಾಡಗಳನ್ನ ಇಂಥವುಗಳನ್ನ ಮಾಡಿ ತೋರ್ಸಾಕತ್ತೇನೆ ವಿನಃ ಇದ್ರೊಳಗ ನನ್ನದೇನು ಇಲ್ಲ. ನಿಂದು ಎಲ್ಲ ಸಮಾಜದ ಎಲ್ಲ ಸಮಾಜ ಮಾತ್ರ ಹೇಳ್ಕೊಂತ ಏನಿತ್ತು ಲಕ್ಷ್ಮೇಶ್ವರದ ಕೋಡಿ ಎಲ್ಲಮ್ಮನ ದೇವಸ್ಥಾನಗಳು ಅಮಾವಾಸ್ಯೆಯನ್ನ ಹುಣ್ಣಿಮೆಯನ್ನಾಗಿ ಮಾಡಿ ತೋರಿಸಿದರು. ಯಾಕಂದ್ರೆ ಎಲ್ಲ ಗ್ರಹಗಳು ಏನದಾವ ಇವು ನಿಂತಲ್ಲೇ ನಿಂತಿರುವುದಿಲ್ಲ, ಇವು ಚಾಲನಾ ಸ್ಥಿತಿಯಲ್ಲಿಲ್ಲ. ಸೂರ್ಯನ ಸುತ್ತು ಎಲ್ಲ ಗ್ರಹಗಳು ಸೂತದ, ಭೂಮಿ ಸಹಿತ ಸುತ್ತುವಂತಹ ಈ ಗ್ರಹಗಳನ್ನು ನಿಲ್ಲಿಸಿ ಆ ಖಡ್ಗವನ್ನು ಮ್ಯಾಲ, ಆ ತಾಯಿಯ ಕೈಯಲ್ಲಿರುವಂತ ಆ ಖಡ್ಗವನ್ನು ಮ್ಯಾಲ ಆಕಾಶಕ್ಕೆ ತೂರಿ ಪರಿಪೂರ್ಣ ತೇಜೋಮಯನಾಗಿರ್ತಕ್ಕಂಥ ಚಂದ್ರನನ್ನು ಮೇಲೆ ಕೃಷಿ ಮೇಲೆ ನೋಡ್ತೀವಿ. ಆ ಚಂದ್ರವನ್ನು ತೋರಿಸಿನು ಎಲ್ಲರ ಹೃದಯದೊಳಗ ನಂಬಿಕೆ ವಿಶ್ವಾಸ ಅನ್ನುವಂತ ಬೆಳ್ಳನೆಯ ಬೆಳೆದೆಂಬ ಹರಿವು. ಅವಾಗ ಅವರು ರಾಮ್ ಭಟ್ರು ಶ್ಯಾಮ್ ಭಟ್ ಅಂತ ನೋಡಿ ಹಂಗಾರ ಮಾಡ್ಬೇಕು, ಇವ್ರನ್ನ ಸಿಗಿಸ್ಬೇಕು, ಹಂಗಾರ ಮಾಡಬೇಕು, ಇವ್ರು ಊರಿನ ಬಿಟ್ಟು ಹಾಕಬೇಕು, ಹಂಗಾರ ಮಾಡಬೇಕು. ಇವು ಅತಂತ್ರ ತಿಳಿ, ಪರತಂತ್ರ ತಿಳಿ. ಸ್ವತಂತ್ರ ತಿಳಿ ಅಲ್ಲ, ಅತಂತ್ರ ತಲಿ, ಪರತಂತ್ರ ತಲಿ ಅಂದ್ರೆ ಇನ್ನೊಬ್ಬರು ಏನ್ ಹೇಳ್ತಾರೆ ಅದನ್ನು ಮಾಡಾಕಿ ಹೋಗಿ ತೆಕ್ಕಿ ಮಿಕ್ಕಿ ಹತ್ಕೊಂಡು ಬಿದ್ದು ಹೋಗೋದು. ಅತಂತ್ರ ತಲಿ ಅಂದ್ರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಇಲೆಕ್ಷನ್ನಿಗೆ ಅವನು ನಿಲ್ಲಿಸಿ ಅವನು ಕೂಡ ಅಡ್ಡಾಡಿ ಅವಂದ ಊಟ ಮಾಡಿ ಅವನ ಗಾಡಿ ಅಡ್ಡಾಡಿ 4,000 ಹೆಂಡು ಬಿಲ್ 50,000 ಹೆಂಡು ಬಿಲ್ ಮಾಡಿಸಿ ಒಂದ್ ಹೆಂಡು ಬಿಲ್ ಕೊಡೋದು ಒಂದೊಂದು ಮನೆಯಾಗ 100 ಹೆಂಡು ಬಿಲ್ ಕೊಟ್ಟು ಅವನ್ನ ಕೆಡಿಗೆ ಹೋಗಿತಾರಲ್ಲ ಅತಂತ್ರ. ತಾನ ಯಾರ ಮಾತು ಹೇಳಿ ಎಲ್ಲರ ಹೋಗಿ ದಬಕ್ಕಂತ ಹತ್ಕೊಂಡು ಬೀಳ್ತಾವಲ್ಲ ಪರತಂತ್ರ. ಮಳಿ ಬರ್ಲಿ ಚಳಿ ಬರ್ಲಿ ದೂರವಿರಲಿ ಸಮೀಪ ಇರಲಿ ನಾವು ಹೋಗಿ ಪುರಾಣ ಕೇಳಿ ಕೃತಾರ್ಥ ಅಕ್ಕನಿ ಅನ್ನುವಂತ ಏನಟ್ಟು ತಿಳಿಯದವಲ್ಲ ಇವು ಸ್ವತಂತ್ರ ಕಲಿ. ಸ್ವತಂತ್ರ ಸ್ವತಂತ್ರ ತಲಿ ಇವು ಏನಾದ್ರು ಮಾಡ್ತಾನೆ, ಆ ಗುರುವಿನ ಎದುರಿಗೆ ನಿಲ್ಲಿಸಿ ಕೇಳ್ತಾನೆ, ನನಗಿಂತದ್ದು ಮಾಡಿಕೊಡು, ಸಮಾಜಕ್ಕಿಂತದ್ದು ಮಾಡಿಕೊಡು, ಸಮಾಜಗಳಿಗೆ ಯಾರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಧೈರ್ಯ ಯಾರಿಗೆ ಬರ್ತೈತಿಪ್ಪ ಅಂತಂದ್ರೆ ನಿಮ್ಮಂತ ಸ್ವತಂತ್ರ ತೆರಿಗೆ ಬರ್ತೈತಿ ಹೊರತು ಅತಂತ್ರ ಪರತಂತ್ರ ತೆರಿಗೆ ಅವು ಬರುವುದಿಲ್ಲ. ಇಲ್ಲಿ ಬಂದ್ರೆ ಏನಕ್ಕಿವಿ ಸ್ವತಂತ್ರ ತೆರಿಗೆ ಹಾಕಿವಿ ಅದನ್ನ ಹೇಳ. ಅಲ್ಲಂತೂ ಅಷ್ಟಾದ್ರು ಅಷ್ಟಾದ ನಂತರ ಅವ್ರಿಗೆ ಮಾನ ಪ್ರಮಾಣಗಳನ್ನು ಮೇಲೆ ನಿಂತರು, ಆರತಿ ತಗೊಂಡು ಬೆಳಗಿದ್ರು, ಅಷ್ಟ ಸಂತೋಷ ಐತಿ. ನಿಮಗೆ ಏನು ಮಾಡಂಗಲ್ಲ, ಒಂದು ಮಾಲಿನೂ ಹಾಕಂಗಲ್ಲ ಅಂದರು ಅಷ್ಟೇ. ಇದು ಎಷ್ಟೋ ಮಂದಿ ದುಡಿತೀರಿ, ಮಾಡ್ತೀರಿ, ಕೆಲಸ ಮಾಡ್ತೀರಿ, ಬರ್ತೀರಿ, ಅಡಿಗೆ ಮಾಡ್ತೀರಿ, ಎಲ್ಲ ಕೆಲಸವನ್ನು ಮಾಡ್ತೀರಿ. ಮಾಲಿ ಹಾಕಿದ್ರು ಅಷ್ಟೇ, ಹಾಕಲಿರು ಅಷ್ಟೇ, ಶಾಲ ಹಾಕಿದ್ರು ಅಷ್ಟೇ, ಹಾಕಲಿರು ಅಷ್ಟೇ. ಆ ಸಿದ್ಧಾರೂಢ ಹಾಕ್ತಂತ ಮಾಲಿನ ಆಶೀರ್ವಾದದ ಮಾಲಿನ ಹಾಕ್ತಾನಲ್ಲ ಅದು ಸಾಕು, ಅದ ನಮ್ದು ದೊಡ್ಡದು ಅನ್ನುವಂಥದ್ದು ಸ್ವತಂತ್ರ. ಏನು ಬಿಡ ಮರ ನಾನು ತಿಂಗಳಿಗೆಲ್ಲ ಕೆಲಸ ಮಾಡಿದ್ದೀನಿ, ನನಗೊಂದು ಶಾಲು ಮಾರಿ ಹಾಕಲಿಲ್ಲ ಅನ್ನೋ ಕಾಳು ಕುದಿಯಾಕಿರ್ತೈತಿ. ಕಾಳು ಕುದಿಯಾಗ ಒಂದು ಕಳ್ಳರ ತಮ್ಮ ಯಾಕೆ ಕುದಿಸಿ 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 ಕುದಿಸಿ
ಯಾಕೆ ನೀ ಹುಡುಗಿ ಕಡಿಕು ಪಲ್ಯದಾಗ ಬಂದು ಕಡಲ್ಲ ಅಂತ ಹಳ್ಳ ಐತಿ ನೋಡಂತ ಹೆಂಡತಿ ಕೊಟ್ನಯ್ಯ ಹಚ್ಚಿ ಕದ್ದ ಹಚ್ಚಿ ಅದಕ್ಕೇನಂತಾರ ಕಳ್ಳುಗಾಳು ಅಂತಾರ. ಕಳ್ಳುಗಾಳು ಮೂರ್ಖಂಗೆ 100 ಕಾಲು, ಮೂರ್ಖಂಗೆ 100 ಕಾಲು ಬುದ್ಧಿ ಹೇಳಿದರೆ ಬೋರ್ಗಲ್ಲಿನ ಮೇಲೆ ಮೊಳೆ ಕರೆದರಾಕಲ್ಲು. ಮೂರ್ಖಂಗೆ 100 ಕಾಲು ಬುದ್ಧಿ ಹೇಳಿದರೇನು ಬೋರ್ಗಲ್ಲಿನ ಮೇಲೆ ಮಳೆ ಕರೆದರಾಕಲ್ಲು. ನೀರುಗೊಳ್ಳಬಹುದೇ ಸರ್ವಜ್ಞ. ಮೂರ್ಖ ಬುದ್ಧಿ ಹೇಳಿದ್ರಿ. ಬೋರ್ಗಲ್ಲು ಹೊರಗ ಇರ್ತೈತಿ, ವರ್ಷ ಮಳಿ ಆಗತ್ತತಿ, ಎಷ್ಟು ವರ್ಷ ಆದ್ರೂ ಕಲ್ಲು ಹಂಗೈ ನೀರು ಉಂಟತ್ಯಾ ನತ್ತಗತ್ಯಾ ಸತ್ಯನೇ ಇಲ್ಲ. ಅದಕ್ಕ ಇಂಥ ಮಳಿ, ಶರಣರ ಮಳಿ, ದಾರ್ಶನಿಕರ ಮಳಿ, ಮಹಾತ್ಮರ ಮಳಿ ಅನ್ನುವಂಥ ಜ್ಞಾನದ ಆ ಯಾವ ಹಣಿಗಳು, ಜ್ಞಾನದ ಹಣಿಗಳು ಈ ಸ್ವತಂತ್ರ ತಲೆ ಮ್ಯಾಲ ಬಿದ್ದ ಒಳಗೆ ಹೋಗ್ಬಿಟ್ರೆ ಏನಾಗ್ತದೆ? ಏನೆಲ್ಲವೂ ಕಾನುಗದ ನರಸಿ ಸಿಕ್ಕಿತೆಂಬ ಬಳಲಿಕೆ ನೋಡ. ಕಾನುಗನಲ್ರಿ, ಕಾನುಗರೆ ಕಾನದುಗ ನರಸಿ. ಎಲ್ಲೋ ಈ ಕಂಡಿಲ್ಲ, ಸಿಕ್ಕಿಲ್ಲ, ನೋಡಿಲ್ಲ, ಅದನ್ನ ಅರಿಸಿ ಬಿಸಿಲು ಕುದುರಿ ಬೆನ್ನ ತಗೊಂಡು ಮಂಟೆ ಯಾವ ಕೈ ಸಿಗ್ತದ್ರಿ? ದೊಡ್ಡಾಗ ಹೋಗಿ ನಿಂತು ಬಿಸಿಲು ಕುದುರಿ ಹಿಂಗೆ ಹಾಕ್ತೈತಿ, ಕೈ ಸಿಗ್ತೈತೆ. ಕಾನದದು ನರಸಿ ಸಿಕ್ಕಿತೆಂಬ ಬಳಲಿಕೆ ನೋಡ. ಕಂಡುದನೆ ಕಂಡು ಕಾಣುವಂಥದ್ದು ಐತಿ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ, ಅವನ ಪಾದವ ಹಿಡಿದಲ್ಲಿ, ಅವನ ಮಾತುಗಳನ್ನು ಕೇಳಿದಲ್ಲಿ, ಅವನ 2 ನುಡಿಗಳನ್ನು ಕೇಳಿದಲ್ಲಿ, ಅವನ 2 ನುಡಿಗಳನ್ನು ತಲೆಯಲ್ಲಿ ಇಟ್ಟುಕೊಂಡಲ್ಲಿ ಕಾಣಲಾರದ್ದನ್ನು ಕಾಣಬಹುದು ಗುಹೇಶ್ವರ. ಯಾವನು ಕಾಣಲಾರದಂತ ಅಸಾಧ್ಯವಾಗಿರ್ತಕ್ಕಂಥದ್ದನ್ನ ಕಾಣಬೇಕಾಗಿತ್ತು ಅಂತಂದ್ರೆ ಇಲ್ಲೇ ಇತ್ತು. ಈ ವೈಕುಂಠ, ಈ ಕೈಲಾಸ. ಯಾಕ್ರಿ ನಾನು ಒಂದು 2 ಸಲ ಅನ್ಕೊಳ್ಳಿ ಅವ್ವಾರ ಶೇರ್ ಕೈಲಾಸ ಹೋಗಿದ್ವಿ. ನಾವೆಲ್ಲ ಎಷ್ಟು ಸಲ ಹೋಗಿ ಬಂದೇವ ಅಂತ ಮಾಡಿ, 2 ಸಲ ಅಲ್ಲ, 2 ಸಲ ಹೋಗಿ ಬಂದಾಗ ನಾವು ನೀವು ಅಲ್ಲಿ ಹೋದೆ. ಪುರಾಣ ತುಲಿಕೆ ತಮ್ಮ ಅಂತ ಮಾತಾಡ್ತಾರೆ, ಮಗನ ಅಂತ ಮಾತಾಡ್ತಾರೆ. ಜಗಳ ಮಾಡೋದಿಲ್ಲ, ಹೋಗಳಾರಿಲ್ಲ, ಜಗಳ ಕೈಯ ಹಿಂಗಾಗಿ ನಾವಲ್ಲಿ ಬಂದಿದ್ದೆ. ಇಲ್ಲಿದ್ದಂಥದ್ರಲ್ಲಿಲ್ಲ. ಹಿಂಗಾಗಿ ದೇವತೆಗಳು, ಮಹಾತ್ಮರು, ಗಣಗಳು ಎಲ್ಲರೂ ಭೂಲೋಕವನ್ನು ಹುಡುಕೊಂತ ಬರ್ತಾರೆ. ಪರಮಾತ್ಮ ಬೇರೆ ಬೇರೆ ಅವತಾರದಿಂದ ಪ್ರವಾಸಕ್ಕೆ ಬರ್ತಾನ, ಭೂಲೋಕ ಪ್ರವಾಸಕ್ಕೆ ಬರ್ತಾನಂತ. ಹಂಗಾರ ಈ ಕ್ಷೇತ್ರ ಭೂಲೋಕ ಅನ್ನುವಂಥ ಕ್ಷೇತ್ರ ಹೆಂಗಿರ್ಬೇಕು ಅನ್ನುವಂಥದ್ದು ನೀವು ವಿಚಾರ. ಭಾಳ ಅದಾವ, ಅತಳ ವಿತಳ ಪಾತಾಳ, ಭಾಳ ಇವು ಎಷ್ಟೋ ಲೋಕಗಳದಾವ. ಎಲ್ಲ ಲೋಕಗಳನ್ನು ಬಿಟ್ಟು, ಕೈಲಾಸವನ್ನು ಬಿಟ್ಟು, ಪಾರ್ವತಿನ ಬಿಟ್ಟು ಕೈಲಾಸ ಹೋಗೋದ್ರಿಗೆ ಪಾರ್ವತಿನ ಬಿಡೋದೈತೆ. ಯಾಕೆಂದ್ರೆ ನಂಬಿಸಿ ಅಕ್ಕಿಗೆ ಸಮಾಧಾನ ಮಾಡಿ ಸತ್ಯ ಬರ್ತೀನಿ ಈಗ ಅಂತ ಹೇಳಿ ಇಲ್ಲಿ ಬಂದ ಠಾಣ ಊರಿ ಮತ್ತೆ ಇಲ್ಲಿ ಬಂದು ಕೆಲಸ ಮುಗಿಸಿ ಮತ್ತೆ ಹೋಗ್ತಾನೆ. ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವಯ್ಯ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ. ಬಸವಣ್ಣ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ. ಕಲ್ಯಾಣಗಳಿಗೆ ಮಾತು ಮರಿತಾರೆ. ಕಲ್ಯಾಣದ ಕ್ರಾಂತಿ ಆದಾಗ ಹೇಳ್ತಾನೆ ಮಾತು. ಎಲ್ಲರೂ ಚಿಲ್ಲಾಗಿ ಎಲ್ಲ ಕಡೆ ಹೋಗುವಂತ ಅನಿವಾರ್ಯ ಪರಿಸ್ಥಿತಿ ಬಂತಲ್ಲ,
ಅವಾಗ ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ. ಕಾರ್ಯವನ್ನು ಮುಗಿಸಿ ನಾವು ಎಲ್ಲಿ ಹೊಂಟೇವಿ? ಶಿವ ಸಾಹಿತ್ಯಕ್ಕೆ ಹೊಂಟೇವಿ. ಶಿವ ಸಾಹಿತ್ಯಕ್ಕೆ ಹೊಂಟೇವಿ. ಯಾಕಂದ್ರೆ ಇವತ್ತ ಆ ಯಾವ ಗುರು ಗೋವಿಂದ ಭಟ್ಟರು ಶಿವ ಸಾಹಿತ್ಯಕ್ಕೆ ಹೊಂಟಾರ ನೋಡಿ. ಶಿವ ಸಾಹಿತ್ಯಕ್ಕೆ ಹೊಂಟಾರ. ಆ ಯಾವ ಬಸವಣ್ಣ, ಅಲ್ಲಮ ಪ್ರಭುದೇವರು, ಚನ್ನ ಬಸವಣ್ಣ, ಹಡಪದಪ್ಪಣ್ಣ, ಲಿಂಗಮ್ಮ ಎಲ್ಲರೂ ಒಂದೊಂದು ಕಡೆ ಹೋಗುವಂತ ಅನಿವಾರ್ಯತೆ ಬಂತು. ಕೂಡಲ ಸಂಗಮಕ್ಕ ಬಸವಣ್ಣನವರು ಬಂದರು. ಕಬ್ಬಡಿ ಸಂಗಮನಾಥಕ್ಕ ಆ ತಾಯಿ ನೀಲಾಂಬಿಕೆ ಹೊಂಟಿದ್ಲು. ಬಸವಣ್ಣನವರು ಹಿಂದೆ ಬಾ, ನಾನು ಐತಿ ಆಗತ್ತ ಕೂಡಲ ಸಂಗಮ ಕೊಟ್ಟ ನೀನು ಹಡಪದಪ್ಪಣ್ಣ ನೀಲಾಂಬಿಕೆಯಿಂದ ಕರ್ಕೊಂಡು ಬಾ ಅಂತ ಕಳಿಸಿದ. ಹಡಪದಪ್ಪಣ್ಣನವರು ಓಡೋಡಿ ತಂಗಡಿಗೆ ಹತ್ರ ನಿಂತ ತಾಯಿ ಬಂದಾಕಿನ ಹಿಂಗ ಅಲ್ಲಿ ಕೂಡಲ ಸಂಗಮದಾಗ ಬಸವಣ್ಣನವರು ಐಕ್ಯ ಆದ್ರು. ಅದಕ್ಕೆ ನಿನ್ನ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ಯಾರ. ತಾಯಿ ದೌಡು ಬರ್ರಿ ಅಂತೇಳಿ ಆ ಯಾವ ಹಡಪದ ಅಪ್ಪಣ್ಣ ಕೂಡಲ ಸಂಗಮ ಕೇಳಿದ್ರೆ ಐಕ್ಯ ಆಗಕ್ಕ ನೀವು ಕರ್ಕೊಂಡು ಬಾ ಅಂತ ಕಳಿಸ್ಯಾರೆ. ಅಪ್ಪ ಅಂತೇಳಿ ಮನ್ನಾಗ ನೀರು ಎತ್ತಬೇಕತ್ತ ಯುದ್ಧ ನಡೆದೈತಿ. ಶರಣರನ್ನು ಎಲ್ಲಿ ಬೇಕಂತೆ ಚೂರಿ ಯುದ್ಧಗಳಿಂದ ಕಲ್ಯಾಣ ರಾಜ್ಯದ ಸೈನಿಕರು ಕೊಲ್ಲಾಕತ್ತಾರ. ಸಮಾನತೆಯನ್ನು ಸಾರಿದ್ದಕ್ಕಾಗಿದ್ದು ಏನ್ ಮಾಡಿದ್ದಕ್ಕಲ್ಲ, ಯಾರು ಸಮಾನರ ಗಿರಿದು ಬಾಂಧಿದ್ದ. ಅವಾಗ ನೀಲಾಂಬಿಕೆಗೆ ಬಸವಣ್ಣನವರು ಐಕ್ಯ ಆರು ಅನ್ನುವಂತ ವಿಷಯ ಆಕೆಗೆ ಗೊತ್ತಾಗಿಬಿಟ್ಟು ಆಕಿ ಯಪ್ಪ ಅನ್ಕೊಂತ ಓಡಿ ಅಲ್ಲಿ ಹೋಗ್ಲಿಲ್ಲ, ಎಂಥ ಜ್ಞಾನಿ ಅಲ್ಲಿ ಓಡಿ ಹೋಗ್ಲಿಲ್ಲ. ತನ್ನ ಕೊರಳಲ್ಲಿರುವಂತ ಲಿಂಗವನ್ನು ತಗೊಂಡು ಹಿಡ್ಕೊಂಡು ಕೂತು ಹಾಡ್ತಾಳ. ಏನಂತೇಳಿ? ನೋಡು 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 ಲಿಂಗವೇ. ಕೈಯೊಳಗೆ ಲಿಂಗವನ್ನು ಹಿಡದ ಮತ್ತೆ ಕಡೆ ಯುದ್ಧ ನಡೆದೈತಿ. ಮತ್ತೆ ತಂಗಡಿಗೆ ಆಗ್ಯಾರ. ಚನ್ನಬಸವಣ್ಣ ಮುಡಿದು ಕಡಿಮಂಟಾನ, ಪ್ರಭುದೇವರನ್ನು ಕಡಿಮಂಟಾನ, ಅಕ್ಕ ಮಾತಿನ ಬೇಕತ್ತ ಶರಣರು ನಾವು ಬರಬೇಕಂತಹ ವಚನದ ಕಟ್ಟಗಳನ್ನು ತಗೊಂಡು ಎದರ ಮ್ಯಾಲ ತಲೆ ಮ್ಯಾಲ ತಗೊಂಡು ಈ ವಚನದ ಕಟ್ಟು ನಮ್ಮ ಪ್ರಾಣ ಹೋದ್ರೆ ಹೋಗ್ಲಿ, ಮುಂದಿನ ದಿನಮಾನಕ್ಕಾಗಿ ಈ ಬರೆದಿರ್ತಕ್ಕಂಥ ವಚನಗಳನ್ನು ಉಳಿಸ್ಬೇಕಂತ ಹೊತ್ತುಕೊಂಡು ಕಲ್ಯಾಣದಿಂದ ಬಂದರು. ಅವಾಗ ಆ ತಾಯಿ ಆ ಲಿಂಗವನ್ನು ತೆಗೆದು ಹಾಡ್ತಾರ. ನೋಡು ನೋಡು ಕೇಳಿ ಎಷ್ಟು ಚಂದ ಐತಿ ನೋಡ್ರಿ, ಹೆಂಗ ಹಾಡ್ಯಾರ ಲಕ್ಷ ಕೊಟ್ಟು ಕೇಳಿ.
ಬಸವಯ್ಯನವರು ಮಾಡಿದ ನೋಡು ನೋಡು ಓಡಿ ಬಸವರಾಜ ಅಂತ ಅಲ್ಲಿ ಹೋಗಿ ನೋಡು 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 ಇಲ್ಲವೇ ಎಂದು ಕೇಳ ಬಸವಯ್ಯನವರು ಮಾಡಿದಾಟವ ಜ್ಞಾನಿಗಳು ಇರ್ತಾರೆ ನೋಡಿ. ಬಸವಯ್ಯನವರು ಮಾಡಿದಾಟವ ಕರುಳಯ್ಯ ಮದುವಯ್ಯ ನವನಿಗೆ ಎಳೆಬಹುದು. ಕರುಳಯ್ಯ ಮದುವಯ್ಯನವ್ರನ್ನ ಆನಿ ಕಾಲಿಗೆ ಕಟ್ಟಿ ಎಳಕ್ ಹಚ್ಚಿದ್ರು. ದುರುಳ ಜಳನು ಕಟ್ಟಿದನೆಂದರೆ ದುರುಳ ಜಳನು ಕಟ್ಟಿದನೆಂದರೆ ಇರಬಾರದಿಲ್ಲಿಗೆ ಇಲ್ಲಿ ನಾ ಇರಬಾರದು ಅಂತೇಳಿ ಶರಣರಿಗರು ಹೇಳಿದ್ರು. ಶರಣರಿಗೆ ತಿಳಿಸಿ ಹೋಗ್ರಂತೇಳಿ ಅರಸು ಬಸವರಾಜ ಹೇಳ್ದಂತೆ. ಇಲ್ಲಿ ಹಿಂಗಾತು ಹಿಂಗಾಗೈತಿ, ನಾವಿಲ್ಲಿ ಇರೋದು ಬೇಡ, ಆ ಕಡೆ ಹೋಗುನ್ ಬರ್ರಿ ಅಂತೇಳಿ ನಮ್ಮ ಅರಸು ಬಸವರಾಜ ಹೇಳಿ ಕಳಿಸ ನೋಡ್ಬ ಲಿಂಗಪ್ಪ. ಏನಿವನು ಅರೆವು ಈ ದೇಹಗಳು ದೂರ ಇರ್ಬೋದು, ನಮ್ಮ ಮನಸ್ಸುಗಳು ನಮ್ಮ ಆಚಾರಗಳು ವಿಚಾರಗಳು ಎಲ್ಲ ಒಂದೇ ಅದ. ಒಂದಾಗ ನಾ ಅಲ್ಲಿ ಹೋಗಿ ಮಾಡೋದು ಏನೈತಿ, ತಂಗಡಿಗೆ ಒಳಗನ ಇಲ್ಲೇ ನಿನ್ನೊಳಗನ ನನ್ನ ಐಕ್ಯ ಮಾಡಿಕೊಂಡು ಈ ಹಾಡು ಹಾಡ್ಕೊಂತ 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 ಲಿಂಗದೊಳಗ ಭಾವಾವೇಶವಾಗಿ ಲಿಂಗದೊಳಗ ಲೀನ ಆಗ್ಬಿಡ್ತಾರೆ ಅಂತ ಶಕ್ತಿ. ನಾವು ಬಂದಿರತಕ್ಕಂಥ ಕಾರ್ಯಗಳನ್ನ ನಾವು ಮಾಡಿ ಮುಗಿಸಿ ನಾವು ಮತ್ತೆ ಅಲ್ಲಿ ಹೋಗಿ ಹೋದ್ರೆ ಏನೈತಿ, ಏನಿಲ್ಲ. ನಮ್ಮ ಕೆಲಸ ನಾವು ಏನು ಮಾಡ್ಬೇಕಾಗಿತ್ತು ಅದನ್ನು ಮಾಡಕ್ಕೆ ಬಂದಿದ್ವಿ, ಅದನ್ನು ಮಾಡೇವಿ. ನಾವು ಇನ್ಮ್ಯಾಲ ಅವಾಗ ಲ್ಯಾಂಡ್ ಆಗಿದ್ವಿ, ಈಗ ಟೇಕಪ್ ಆಗೋದು ನೋಡಿ. ಅದೇ ರೀತಿ ಒಳಗೆ ಅದೇ ರೀತಿ ಒಳಗೆ ಆಯಾವ ಗುರು ಗೋವಿಂದ ಭಟ್ಟರು ಲಕ್ಷ್ಮೇಶ್ವರದಿಂದ ಎಲ್ಲಿಗೆ ಬರ್ತಾರೆ, ಕಳಸಕ್ಕೆ ಅವ್ರು ಬರಾಕತ್ತಾರ ಅನ್ನುವಂಥ ಸುದ್ದಿ ಕಳಸದ ಗ್ರಾಮದ ಎಲ್ಲರಿಗೂ ಸಹಿತವಾಗಿ ಪ್ರಸರಿಸಿಬಿಟ್ರು. ಗುರು ಗೋವಿಂದ ಭಟ್ಟರು ಶಿಶುನಾಳಾಚಾರ್ಯರು ಕಳಸಕ್ಕೆ ಬರಾಕತ್ತಾರ ಅಂತೇಳಿ ಅಷ್ಟರೊಳಗೆ ಇವರು ಇಬ್ಬರು ಶ್ಯಾಮ್ ಭಟ್ರು ರಾಮ್ ಭಟ್ರು ಕಿತಿವೆ ಇದ್ರಲ್ಲಿ ಸೂರ್ಯಪಳ್ಳ ನಾಟಕ ಮಾಡಿದ್ರು. ಏನಂತೇಳಿ, ನಾನು ದಿವಸ ಮಾಡಿದ್ರು ಭಾಳ ತಪ್ಪಾಗೈತಿ, ಈಗ ನಮಗೆ ಬುದ್ಧಿ ಬಂದೈತಿ. ಎಷ್ಟು ದಿವಸ ತಪ್ಪಾಗಿತ್ತು, ಈಗ ನಮಗೆ ಬುದ್ಧಿ ಬಂದೈತಿ. ನಿಮ್ಮಂಥ ಮಹಾತ್ಮರನ್ನ ನಾವು ಕಡೆಗಣಿಸಿದ್ವಿ, ನಮಗೆ ತಿಳಿಲಿಲ್ಲ. ಇನ್ನು ಮ್ಯಾಲ ನಾವು ನಿಮ್ಮ ಸೇವಾ ಮಾಡ್ಕೊಂಡಿರ ನಮಗೆ ಒಂದು ಸ್ವಲ್ಪ ಅನುವು ಕೊಡ್ರಿ ಅಂತ ಹೇಳ್ಬೋದು. ಆಮೇಲೆ ಯಾರು ಬರ್ತಾರೆ ಬರೀ ಅಂತ ಕೊಟ್ಟೆ ಪುಸ್ತಕದ ಲಕ್ಷ್ಮೀಪುರದ ಅವರು ಭಟ್ರು ಎಲ್ಲರೂ ಏನು ಬಂದಿದ್ರಲ್ಲ, ಎಲ್ಲರೂ ಕೂಡಿ ಎಲ್ಲಿ ಬಂದಿರಲ್ಲ ಅಂದ್ರೆ ಕಳಸಕ್ಕೆ ಬಂದು ಕಳಸಕ್ಕೆ ಬರೋದು ಅಷ್ಟೊಳಗೆ ವಯಸ್ಸಾಗಿ ಹಣ್ಣು ಹಗಲ್ಕಾಯಿ ಆದಂಗಾಗಿ ಗುರು ಅಲ್ಲಿ ಬಂದು ಮನಿ ಒಳಗೆ ಅವರ ಮಗಳು ಅವ್ರ ಅಳೆತಾರೆ ಅಪ್ಪ ಬರಾಕತ್ತಾನ, ಶಿಶುನಾಳ ಶರೀಫರು ಬರಾಕತ್ತಾರ ಅನ್ನುವಂಥ ಸುದ್ದಿಯನ್ನ ಕೇಳಿ ಓಡೋಡಿ ಬಂದು ನಮಸ್ಕಾರಗಳನ್ನು ಮಾಡಪ್ಪ. ಬಾಳಂಭಟ್ರು ಹೋಗಿಬಿಟ್ಟಿದ್ರು ಅಷ್ಟೊಳಗೆ. ಅವರ ಅಣ್ಣ ಬಾಳಂಭಟ್ರು ಅವರು ಶಿವಸಾಹಿತ್ಯವನ್ನು ಬಂದು ಬಿಟ್ಟಿದ್ರು, ಮನೆಯಾಗಿ ಹೋಗಿದ್ದಾರೆ. ಹೌದಾಗೈತಿ.
ಹೋಗಾರ ಹೋಗ್ಯಾರ, ನೀವು ಒಯ್ದೀರಿ. ಇನ್ನು ಮ್ಯಾಲಾರ ಇಲ್ಲಿ ನೀವು ಬಂದು ನಮ್ಮ ಮನೆಯಾಗಿತ್ತು, ನಮ್ಮ ಕಡೆಯಿಂದ ಆರೈಕೆ ಆಯ್ತು, ನೀವು ಇಲ್ಲೇ ಇರ್ರಿ ಅಂತಂದು ಇಲ್ಲೇ ಗುರು ಗೋವಿಂದ ಭಟ್ರು ನಾನು ಮನೆಗೆ ಬರ್ಬೇಕಂತಂದ್ರೆ ಅಲ್ಲ ಬರ್ತಿದ್ದೆ. ಒಂದ್ಸಲ ನಾ ಮನೆಯನ್ನ ಬಿಟ್ಟೇನೆ. ಇನ್ನು ಮ್ಯಾಲೆ ನಾನು ಈ ಮನೆ ಬಿಟ್ಟು ಹೋಗೋದು ಅಂದ ಹೋಗತ್ತಿ, ಮತ್ತೆ ಆ ಮನೆಯಾಗ ಹೋಗ್ಬೋದು ತಾಯಿ. ಈ ಮನೆ ಬಿಟ್ಟು ನಾ ಹೆಂಗೆ ಹೋಗ್ಲಿ ಅನ್ನೋದನ್ನ ನಾ ದಾರಿ ಹುಡುಕಾಕತ್ತೀನಿ. ಮತ್ತೆ ನಾನು ಆ ಮನೆ ಒಳಗಲ್ಲೇ ಸಂಚಾರ ಮಾಡ್ಕೊಂಡೆ. ಇಲ್ಲೇ ಕಳಸ್ ಕಟ್ಕೊಂಡು ಬಂದಿದ್ವಿ. ಎಲ್ಲಿ ಹುಡ್ಕೊತೀವಿ? ನಮ್ಮ ತಾತನ ಕಾಲದಂದು ಒಂದು ಊರು ಹೊರಗೆ ಹಳೆ ಮನೆ ಇತ್ತಲ್ಲ, ಆ ಹಳೆ ಮನೆ ಎಷ್ಟೋ ಕೇಳ್ಕೊಂಡು ಮಗಳು ತಗೊಂಡು ಕೇಳ್ಕೊಂಡು ಕೂತ್ಕೊಂಡು ಊರಿಗೆ ಬರಗಿರುವಂಥ ಅವ್ರ ಹಳೆ ಮನೆ ನೆಪಕ್ಕೊಂದು ಮನೆ ಅಲ್ಲಿ ಉಳ್ಕೊಂಡು ಅಲ್ಲಿ ಹೋಗಿ ಉಳ್ಕೊಂಡಿಂದ ಯರಗುಪ್ಪಿ ಯಜಮಾನರು ಒಂದು 15-20 ಮಂದಿ ಯಜಮಾನರು ಯರಗುಪ್ಪಿಯಿಂದ ಅಲ್ಲಿ ಬಂದರು. ಎಲ್ಲಿಗೆ? ಕಳಸಕ್ಕೆ. ಶಿಶುನಾಳ ಶರೀಫ ಶಿವಯೋಗಿಗಳು ಕಳಸಕ್ಕೆ ಬಂದಾರ ಅನ್ನುವಂಥ ಸುದ್ದಿ ಮುಡಿದು ಓಡ್ಕೊಂಡು 20 ಮಂದಿ ಯಜಮಾನರು ಕುಂತ್ಕೊಂಡು ಕೊಡ್ಲಿ ಬರ್ರಿ, ಯಾಕೆ ಬಂದಿರಿ ಅಂತ ಗುರು ಗೋವಿಂದರು ಆಗಲಿ ಕ್ಷಮಾ ಕಟ್ಟಿದ್ರು. 10 ನಿಮಿಷಕ್ಕೆ 5 ನಿಮಿಷಕ್ಕೆ 2 ನಿಮಿಷಕ್ಕೆ ಶರೀಫಾ ಜೋರ ಕಂಬಕ್ಕೂ ಶರೀಫಾ ನೀವು ಬಂದಿರಿ. ಏನಂತಂದ್ರೆ ಭಾಳ ವರ್ಷ ನಾವು ಊರಾಗ ಶ್ರೀಕೃಷ್ಣ ಪಾರಿಜಾತ ದೊಡ್ಡಾಟಗಳನ್ನು ಕಲಿಬೇಕಾಗಿ ಅವನ ಆಡಬೇಕಾಗಿ ಅವನ ನಮಗೆ ಶರೀಫರನ್ನು ಬಿಟ್ಟರೆ ಕಲಿಸೋರು ಯಾರು? ಅವನು ಕಲಿಸಾಕ ಹೇಳಿ ನಮ್ಮ ಶರೀಫರು ಕಳಿಸಿಕೊಡ್ರಿ ಅಂದುಕೊಡ್ರಿ ಅಂತ ನನಗೆ ಸ್ವಲ್ಪ ಅನುಕೂಲ ಆಯಿತು. ನನ್ನ ಆತ್ಮಿಸ್ಬಿಟ್ಟು ನಾನು ಆರೋಗ್ಯ ಸುಧಾರಿಸಿದ ಮೇಲೆ ಶರೀಫರು ಕಳಿಸಿಕೊಟ್ಟೇನೆ. ಹೋಗಿ ಅನ್ನ ನೋಡಿದ್ರೆ ಏನು 10-20 ಮಂದಿ ಅವ್ರ ಹಿಂಬಾಲಕರು ಏನು ಬಂದಿದ್ರು. ಹಿಂಬಾಲಕರು ಏನು ಗುರುಗಳ ಇವಂತಾರೆ ಶಿಷ್ಯನ ಬೇರೆ, ಇವು ಗಂಟುಗಳು ಅಂತಾರೆ. ಅವ್ರು ಏನು ತಿಳ್ಕೊಂಡಾರ? ದಿವಸ ಸಂಚಾರ ಮಾಡಿ 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 ಎಲ್ಲ ಕಡೆ ಶಾಸ್ತ್ರ ಹೇಳಿ ನಮ್ಮ ಗುರು ಗೋವಿಂದ ಭಟ್ರು ಸಾಕಷ್ಟು ಗಂಟು ಮಾಡ್ಕೊಂಡು ಬಂದಾರ. ಈ ಹೊತ್ತಿನಾಗ ನಾವು ಇಲ್ಲಿ ಶರೀಫರ್ ಏನಲ್ಲ ಇಲ್ಲಿ ಸಿಗ್ಬಿಟ್ರೆ ಎಲ್ಲಾನು ಶರೀಫರ್ ಕೈಗೆ ಕೊಟ್ಟು ಹೋಗ್ತಾರ. ಅದಕ್ಕೆ ನಾವು ಏನು ಮಾಡೋಣ ಅಂದ್ರೆ ಗುರುಗಳ ಸೇವಾ ಈಗ ನಾವ ಮಾಡೋಣ ನೋಡಿ. ಏನು ವಿಚಾರ ಮಾಡ್ತೀವಿ? 4-5 ಮಂದಿ ಮಕ್ಕಳು, ಮನ್ಯಾಗ ತಾಯಿ ವಯಸ್ಸಾಯ್ತು. ಅವನು ನೋಡ್ತಾನಂತ, ಇವ ನೋಡ್ತಾನ, ನೋಡಕ್ಕ ತಯಾರ ಹಾಸಿಗೆ ಹಿಡಿದು ಮಾತಾಡಕ್ಕೆ ಬರಂಗ ಡಾಕ್ಟರ್ ಕರ್ಕೊಂಡು ಹೋಗೋದು. ಚೆಪಿ ಡಾಕ್ಟ್ರು ಕರಗಿ ಡಾಕ್ಟ್ರು ಒಮ್ಮೆ ನಮ್ಮನ್ನು ಕರೆಸಿದ್ರೆ 2 ಇಂಜೆಕ್ಷನ್ ಮಾಡಿ ₹100 ತೊಗೊಂಡ್ಬರ್ಬೇಕಂತ ದಾರಿ ನೋಡಕ್ಕ ಅಂತ ಭಾಳ ಕಟ್ಟಕ್ಕೆ ಅವ್ರು ಪೇಷಂಟು ಇನ್ನೂ ಜೀವ ಐತಿ ಅಂದಾಗ ನಮ್ಮನ್ನು ಕರಿಂಗ್ ಐತ್ರಿ. ಸುಮ್ಮನೆ ಇರು ಅಲ್ಲಿ ಏನೇದ್ರ ತೊಗೊಂಡು ಹೋಗಿ ಸುಮ್ಮನೆ ನೆಪಕ್ಕೆ ಊರಾಗ ಕುತ್ಕೊಳ ಮಾಡಿ ಗಾಡಿ ತೊಗೊಂಡು ಏಮ್ಸಿದ್ರು ಅಲ್ಲಿ ಹೋಗಿ ಅಷ್ಟು ತೋರಿಸ್ಕೊಂಡು ಬಂದ್ರೆ ಮಾಡಿ ಮನ್ಯಾಗ ಮರೀಸ್ಬಿಡು. ನಮ್ಮನ್ನು ಕರೀಗೆ ಅಲ್ಲ. ಯಾಕೆ ಜೀವ ಇದ್ದಾಗ ಕರೆದ್ರೆ 2 ಇಂಜೆಕ್ಷನ್ ಮಾಡಿ ಬಾಟ್ಲಿ ಹಚ್ಚಿದ್ರೆ ₹1000 ಕೊಡ್ಬೇಕೈತಿ. ಕಡಿಯಕ್ಕೂ ಇಂಜೆಕ್ಷನ್ ಮಾಡಕ್ ಸಹಿತ ಬಂದಿರಬಾರ್ದು ಅಂತ ಹೊತ್ನ್ಯಾಗ ತಾವು ಚಿಕ್ಕ ಡಾಕ್ಟರ್ ಕರ್ಕೊಂಡ್ಬರು, ತಾವು ಕರಡಿ ಡಾಕ್ಟರ್ ಕರ್ಕೊಂಡ್ರು. ಏನು ಮಾಡಕ್ ಬಂದಿರಬಾರ್ದ ನಮಗೆ. ಅಲ್ಲಿ ಹೋಗಿ ಏನು ಮಾಡೋದು ಬ್ಯಾಡ್ರಿ
ಜಪಾನ ಮಾಡಿ ಅಂದು ನಮ್ಮ ಬ್ಯಾಗ್ ಸುಮ್ಮನೆ ನಮ್ಮ ಕೈಯಾಗ ಹಿಡ್ಕೊಂಡು ನಾವು ಬಂದಿರ್ಬೇಕು. ಆ ಪರಿಸ್ಥಿತಿ ತಂದಿಟ್ಟಿರ್ತಾರೆ ಭಾಳ ಕಾಣಿ ಭಯಂಕರ ಆಗಿಲ್ಲ ಅಂತ ಕರ್ಸು ಕಡಿ ಅದೇ ಬಟಕಂತ ಹೋಗಿರ್ತೈತಿ ಅವಾಗ ಕರ್ಸೋದು. ನಾವಂದ್ರ ಏನೈತೆ ನೋಡಿ ಹೊರಗೆ ಯಜಮಾನ್ರು ಮತ್ತೆ ಹಂಗೆ ಇದನ್ನ ಮಾಡಿದ್ವಿ ಡಾಕ್ಟರ್ನ ಬಂದು ಅವರು ಏನ್ ತಗೋಪ ಹೋಗಿತ್ತು ಅಂತಂದ್ರೆ ನಮ್ಗೊಂದು ಗಾಳಿ ತಿಳ್ಕೊಂಡು ಅವರು ಹಾಕ್ತಾರ. ಇವ್ರು ಬಂದು ನಮ್ಮನ್ನ ಕರ್ಕೊಂಡು ಹೋಗಿ ನಾ ಚಕ್ ಮಾಡ್ಬಿಡದೆ ಇವ್ರಾಗಲಿ ಅದ್ರ ಮ್ಯಾಲ ಬಿದ್ದಳಕ್ ಚಲುವಾಗೇ ಬಿಟ್ಟಿರ್ತಾರ. ಯಾವ್ಯಾವ ಚಾವಿ ಎಲ್ಲೆಲ್ಲಿ ಐತಂತ ಹುಡುಕಾಡೋದು ಕೊಳ್ಳಾಗಿನವು ಕೈಯಾಗಿನವು ಮೂಗಿನ ಹುಡುಗಿ ನಾವು ಅವ್ರ ಮೇಲೆ ಮುದುಕಿ ನೀವು ಏನ್ ನೋಡ್ರಿ ಯಾವಾಗ ಬರ್ಕೈತೆ ಯಾವಾಗ ಬರ್ಬೇಕು ನಾನು ತಕೊಂಡೆ ಹಂಗ್ ಮಾಡಿದ್ರು. ಅದು ಇನ್ನೇನು ಜನ ಮೊಕ್ಕತಿ ಅನ್ನೋ ಹೊತ್ತಿನ್ಯಾಗ ಮುದುಕಿ ಏನು ಮಾಡ್ತಂದ್ರೆ ಸ್ವಲ್ಪ ಹಕ್ಕಿ ಕಡಿತಂತ ಅಕ್ಕಿ ಕಡೆ ಕೈ ಮಾಡ್ತಕ್ಕಂದ್ರೆ ನಮ್ಮವ್ವ ಏನ ಗಂಟೆ ಮಾಡಿ ಹಕ್ಕಿಯಾಗಿದ್ದ ಹೋಗುತ್ತಿರ್ತಾಳ. ಅಕ್ಕಿ ಹೇಳ್ಬೇಕಂತಾಳ, ಹೇಳಕ್ ಧ್ವನಿ ಇಲ್ಲ. ಎರಡನೇ ಒಂದ ಎಣ್ಣ ಏನೈತಿ ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೇನೆ ನಿಮ್ಗ. ಮೂರನೇ ನಾವು ಬೇಡ ನೀವು ಇಲ್ಲೇ ನೋಡ್ಕೊಂಡು ನಾನೇ ಕರ್ಕೊಂಡ್ ಬರ್ತೇನೆ. ನಾಲ್ಕನೇ ನಾವು ಆಗ್ಲಿ ಹೋಗಿ ತರಡಿ ಡಾಕ್ಟರ್ ಬಾಗಲ್ದಾಗ ತಗೊಳ್ಬರಿ ಡಾಕ್ಟರ್ ನೋಡ್ಬರಿ ಬಾ ನಮ್ಮವು ಭಾಳ ತ್ರಾಸ ಐತಿ. ಅಲ್ಲೋ ನಿಮ್ಮವು ತ್ರಾಸ ಇದ್ದು 3-4 ತಿಂಗಳಾತ ಅವಾಗಿಂದ ಕರಿಯಾಕ್ ಬರ್ತಾರಂತ ತೆಗಿಯಾಕ ಸಲ ಹಿಡ್ಕೊಂಡು ಬಂದಿಲ್ಲ. ಇವತ್ತು ನೋಡಿ ಬಂದಿರಲ್ಲ ಯಪ್ಪ ಅಂತ ಇವ್ರು ಕರೆ ಡಾಕ್ಟರ್ ಇಲ್ಲಿ ಲೇಟ್ ಮಾಡ್ಬಾರ್ದು ಮಾರ್ರೆ. ನಿಮ್ಗೆ ಏನ್ ಬೇಕು 1,000 2,000 ಕೊಡ್ತೀನಿ ಮೊದಲು. ನಮ್ಮವು ಒಂದ್ ಸ್ವಲ್ಪ ಮಾತಾಡ